ಬಟ್ ನೀವು ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದ ಬಗ್ಗೆ ಎತ್ತಾಗ ನಿಮಗೆ ಒಂದು ಅಗೌರವ, ಇದು ಒಂದು ರೀತಿ ವಿವಾದ ಚರ್ಚೆಗೆ ಹಾಕುತ್ತೆ. ನನಗೆ ಈ ಮಟ್ಟಿಗೆ ಅದು ಚರ್ಚೆಗೆ ಅಥವಾ ವಿರೋಧ ಅಥವಾ ಪರಾಬರತೆ ಇದು ಯಾವ್ದು ನನಗೆ ಅನ್ಕೊಂತ. ಬರೀ ಚೇತನ್ ಅವರು ರಾಜ್ಕುಮಾರ್ ಅವರ ಸ್ಮಾರಕದ ವಿಚಾರವಾಗಿ ತೆಗೆದಿದ್ದು ನಿಮ್ಗೆ ಅರಿವಿದ್ಯಾ? ಒಂದು ಕಡೆ ಸರ್ಕಾರದಿಂದ ಕೆಲವೊಂದು ಮಠಗಳಿಗೆ ಭೂಮಿಯನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ಇವೆಲ್ಲ ಸಮಸ್ಯೆಗಳು, ಮಠದ ಸಮಸ್ಯೆ ಅದು ಬೇರೆ ಇದೆ. ನಿಮ್ಮದೇ ಸೆಲೆಬ್ರಿಟಿ ಸರ್ಕಲ್ ನಲ್ಲಿ ನಟರಿರ್ಬೋದು ಅಥವಾ ನಟಿಯರಿರ್ಬೋದು, ಈ ಭೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇಲ್ಲೀಗಲ್ ಆಗಿ ಭೂಮಿಯನ್ನ ಖರೀದಿ ಮಾಡಿರೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಅರಿವಿದೆಯಾ? ನನಗೆ ಇಂಡಿವಿಜುವಲ್ ರೀತಿಯಲ್ಲಿ ಯಾವ ಬಗ್ಗೆನೂ ಅರಿವಿಲ್ಲ. ನಟ ಉಪೇಂದ್ರ ಅವರು ಭೂ ಸುಧಾರಣಾ ಕಾಯ್ದೆ 79AB ಅದನ್ನ ಉಲ್ಲಂಘನೆ ಮಾಡಿ ಕೃಷಿ ಭೂಮಿಯನ್ನ ಖರೀದಿಸಿದ್ದಾರೆ. ಯಾರೇ ಕಾನೂನು ಉಲ್ಲಂಘನೆ ಮಾಡಿದ್ರೆ ಅದು ನಾವು 20 ವರ್ಷ ಆದ್ಮೇಲೆ ಈ ಒಂದು ಟಾಪಿಕ್ ನ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟು ಹಾಕೋದಕ್ಕೆ ಅಂದ್ರೆ ಚೇತನ್ ಅಹಿಂಸಾ ಅವರಿಗೆ ಅದೊಂದು ಥಾಟ್ ಬರೋದಕ್ಕೆ ಕಾರಣ ಏನು? ನಮಗೆ ಒಂದು ವಿಚಾರನ ನಿಜವಾಗ್ಲೂ ಅದು ಮಾಡಿದ ಸರಿನಾ ತಪ್ಪಾ ಅನ್ನೋದು ಅದು ಇಮಿಡಿಯೇಟ್ ಆಗಿ ಆಗಿದ ತಕ್ಷಣ ಹೇಳಕ್ಕ. ಚೇತನ್ ಅಹಿಂಸಾ ಅವರು ಒಂದು ಆತಂಕಕಾರಿ ವ್ಯಕ್ತಿ. ಜಯಮಾನ್ ಅವರು ಹುಟ್ಟಿರೋದು ಮಹಿಳೆಯರಾಗಿರ್ಬೋದು, ಅದು ಬೈ ಚಾನ್ಸ್ ಆಗಿ. ಅಂದ್ರೆ ಚೇತನ್ ಅಹಿಂಸಾ ಅವರು ಸರ್ಕಾರದ ನಿಲುವಿನ ವಿರುದ್ಧನ ಅಥವಾ ಜನರನ್ನ ಅವೇರ್ ಮಾಡಿ ಜಾಗೃತಿ ಮೂಡಿಸುವಂತ ಒಬ್ಬ ನಾಯಕನ, ರಾಜಕೀಯಕ್ಕೆ ಬರುವಂತ ಒಂದು ಅಡಿಪಾಯ ಹಾಕ್ತಿರುವಂತ ವ್ಯಕ್ತಿ. ನಾನು ನಾಯಕ ಅಂತ ನಾನು ಗೊತ್ತಿರುತ್ತೆ. ನಮಸ್ಕಾರ, ದಿ ಫೈಲ್ ಟಾಕ್ಗೆ ಸ್ವಾಗತ. ನಾನು ಪಲ್ಲವಿ ಶಂಕರ್. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು. ಅದು ನಟ ಚೇತನ್ ಅಹಿಂಸಾ ಅವರು ಹಾಕಿದಂತ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತ ಸ್ಮಾರಕ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತು. ಒಂದು ಕಡೆ ಪರ ವಿರೋಧದ ಮಾತುಕತೆಗಳು ಕೂಡ ಆಯ್ತು. ಅವರ ಮನೆ ಮುಂದೆ ಸಾಕಷ್ಟು ರೀತಿಯಾದಂತಹ ಹೈ ಡ್ರಾಮಾನೇ ಸೃಷ್ಟಿಯಾಯಿತು. ಒಂದು ಕಡೆ ಸಾರಾ ಗೋವಿಂದ್ ಅವರು ನಿನ್ನೆಯೂ ಕೂಡ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಆಗಿರುವಂತಹ ಜಯಮಾಲಾ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರು. ಹೀಗೆ ದಿನೇ ದಿನೇ ಒಂದು ರೀತಿ ಚರ್ಚೆಗಳು ನಡೀತಾನೆ ಇದೆ. ಇದ್ರ ಬಗ್ಗೆ ಮತ್ತು ಇನ್ನಿತರ ವಿಚಾರಗಳ ಕುರಿತು ಒಂದಷ್ಟು ಪ್ರಶ್ನೆಗಳನ್ನ ನಾನು ಚೇತನ್ ಅಹಿಂಸಾ ಅವ್ರ ಹತ್ರ ಕೇಳೋದು ಬಂದಿದ್ದೀನಿ. ನನ್ನೊಟ್ಟಿಗೆ ಈಗ ನಟ ಚೇತನ್ ಅಹಿಂಸಾ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಪಲ್ಲವಿ ಅವರೇ. ಮೊದಲನೇ ಪ್ರಶ್ನೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದ ವಿಚಾರಗಳ ಕುರಿತು ಒಂದು ಪೋಸ್ಟ್ ಅನ್ನ ಹಾಕಿದ್ರಿ. ಸೊ ಆ ಕಾಂಟೆಕ್ಸ್ಟ್ ತುಂಬಾ ಜನಕ್ಕೆ ಬೇರೆ ಬೇರೆ ರೀತಿಯಾಗಿ ಅರ್ಥ ಆಯ್ತು. ಸೊ ನಿಮ್ಮ ಕಾಂಟೆಕ್ಸ್ಟ್ ಏನು ಅಂತ? ಅನೇಕ ವರ್ಷಗಳಿಂದ, ಒಂದು ಹೆಚ್ಚು ಕಮ್ಮಿ ಒಂದು ದಶಕಗಳಿಂದ ನಾನು ಸ್ಟಾರ್ ಕಲ್ಚರ್ ಅನ್ನ ಪ್ರಶ್ನೆ ಮಾಡ್ಕೊಳ್ತಾ ಬರ್ತಾ ಇದ್ವಿ. ನಮ್ಮ ಶತ್ರು ಪಲ್ಲವಿಯವರೇ ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ, ಯಾವ ಲಿಂಗದವರಲ್ಲ, ಯಾವ ಭಾಷೆದವರಲ್ಲ, ಒಂದು ಪಕ್ಷನೂ ಅಲ್ಲ. ನಾವು ಯಾವುದನ್ನು ಫೈಟ್ ಮಾಡ್ತೀವಿ ಅಂದರೆ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ. ಸೊ ಆ ಅಸಮಾನತೆಯಲ್ಲಿ ಅನೇಕ ಅಸಮಾನತೆಗಳಿದೆ. ಪುರುಷ ಪ್ರಧಾನ ವ್ಯವಸ್ಥೆ, ಬಂಡವಾಳಶಾಹಿ ವ್ಯವಸ್ಥೆ, ಬ್ರಾಹ್ಮಣ್ಯದ ಜಾತಿ ವ್ಯವಸ್ಥೆ, ಅದರಲ್ಲಿ ಒಂದು ಭಾಷೆ ತಾರತಮ್ಯ, ಅದರಲ್ಲಿ ಒಂದು ಸ್ಟಾರ್ ಕಲ್ಚರನ್ನು ಕೂಡ ಬರುತ್ತೆ. ಈ ಕೆಲವು ವ್ಯಕ್ತಿಗಳ ಮೇಲೆ ಒಂದು ನಾವು ಸ್ಟಾರ್ನಲ್ಲಿ ಎಲ್ಲ ರೀತಿ ಸವಲತ್ತು ಪಡೆದು ಎಲ್ಲ ರೀತಿ ಸಮಾಜ ಕೊಟ್ಟು ಇನ್ನು ಬೇರೆಯವ್ರಿಗೆಲ್ಲ ಬೇರೆ ಹಂತಕ್ಕೆ ಅಸಮಾನತೆ. ಸೊ ಈ ವಿಚಾರದಲ್ಲಿ, ಸ್ಟಾರ್ ಕಲ್ಚರ್ ವಿಚಾರದಲ್ಲಿ ನಾನು 5-6-7 ವರ್ಷಗಳಿಂದ ಇದನ್ನು ಪ್ರಶ್ನೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದು ಎಷ್ಟು ಮಟ್ಟಿಗೆ ಈ ಒಂದು ಸಿನಿಮಾ ಸ್ಟಾರ್ಗೆ ಕೊಟ್ಟಿರೋ ಸ್ಮಾರಕದಲ್ಲಿ ಎಷ್ಟು ಮಟ್ಟಿಗೆ ಸರ್ಕಾರ ಒಳ್ಳೆಯ ನಿರ್ಧಾರ ಮಾಡಿದೆ, ಅದರಿಂದ ಏನೇನು ಸಮಸ್ಯೆಗಳು ಉಂಟಾಗಿದೆ, ಅದರಿಂದ ಏನೇನು ಇದ್ದಿದ್ದ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ಬಿಟ್ಟು ಹೊಸ ಹೊಸ ಸಮಸ್ಯೆಗಳು, ಫ್ಯಾನ್ ವಾರ್ಗಳಿಗೆ ಕಾರಣರಾಗಿದ್ದಾರೆ ಅನ್ನೋ ದಿಕ್ಕಿನಲ್ಲಿ ನಾನು ಈ ಪೋಸ್ಟ್ ಹಾಕಿದೆ. ನಾನು ಎಲ್ಲೂ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿಲ್ಲ, ಅಲ್ಲಿ ಧರ್ನಾ ಕೂತಿಲ್ಲ, ಪ್ರೆಸ್ ಮೀಟ್ ಅನ್ನೋದು ಮಾಡಿಲ್ಲ. ಜಾಗೃತಿ ದೃಷ್ಟಿನಲ್ಲಿ 20 ವರ್ಷ ಆದಮೇಲೆ ಈ ಒಂದು ಸ್ಮಾರಕ ಅಣ್ಣವರು, ನಾವೆಲ್ಲರೂ ಅಣ್ಣವರ ಅಭಿಮಾನಿಗಳೇ, ರಾಜ್ಕುಮಾರ್ ಅಭಿಮಾನಿಗಳು. ಬಟ್ ಈ ಸರ್ಕಾರದ ಯೋಜನೆಯಿಂದ ಇದು ಮಾಡಿದ ಸರಿನಾ ಅನ್ನೋದನ್ನ ಒಂದು ಪ್ರಶ್ನೆ ಕೇಳಿದ್ದೀನಿ. ಅದರ ನಂತರ ದೊಡ್ಡ ಪ್ರಮಾಣದಲ್ಲಿ ಮಾಧ್ಯಮದವರು ಮತ್ತೆ ಅನೇಕರು ಯಾರೋ ಒಂದು ಅಣ್ಣವ್ರು ರಾಜ್ಕುಮಾರ್ ಅಭಿಮಾನಿ ಅಂತ ಹೇಳ್ಕೊಳ್ಳೋರೆ, ನಿಜವಾಗ್ಲೂ ರಾಜ್ಕುಮಾರ್ ಕೆಟ್ಟ ಹೆಸರು ಕೊಡ್ತಿರೋರೆ ಬಂದು ಬಹಳ ಗಲಾಟೆ ಮಾಡಿದ್ದಾರೆ. ಬಟ್ ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ನಮಗೆ ಕರ್ನಾಟಕದಲ್ಲಿ ಬೆಂಬಲ ಸಿಗ್ತಾ ಇದೆ. ಆ್ಯಂಡ್ ಅದು ಕೂಡ ನಾವು ಎಲ್ಲ ಒಂದು
ಸಿನಿಮಾದ ಒಳಗಿರೋರು ಹೊರಗಿರೋರು ಕಲೆಗೋಸ್ಕರ ನಾನಂತೂ ಒಬ್ಬ ಕಲಾವಿದ ಆಗಿ ನಾನು ಒಬ್ಬ ಕೆಲವು ಸಿನಿಮಾಗಳನ್ನು ಮಾಡಿ ನನಗೆ ಬಹಳ ಅಭಿಮಾನ ಇರೋರು ಯಾರು ಅಂದ್ರೆ ನನಗೆ ಗುರುರಾಜುಲು ನಾಯ್ಡು ಅವ್ರ ಹರಿಕಥೆಗಳು ಕೇಳ್ಕೊಂಡ್ ಬೆಳೆದಿದ್ದೀವಿ. ನಮಗೆ ಗುಬ್ಬಿ ವೀರಣ್ಣ ಅವರ ಕೊಡುಗೆ ಬಹಳ ಇದೆ, KV ಸುಬ್ಬಣ್ಣ ಅವರ ಕೊಡುಗೆ ಬಹಳ ಇದೆ ನೀನಾಸಂನಲ್ಲಿ. ಸೊ ಇಂಥವ್ರೆಲ್ಲ ನಾವೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಎಲ್ಲರ ಒಂದು ಶ್ರಮನ ಗುರುತಿಸ್ಬೇಕು ಹೊರತು ಒಬ್ರಿಗೆ ಸ್ಮಾರಕ ಕೊಟ್ರೆ 2.5 ಎಕರೆ ಸಿಟಿ ಸೆಂಟರ್ ನಲ್ಲಿ ಅದರ ಆದ ಪರಿಣಾಮ ಆಗತ್ತೆ ಅನ್ನೋ ಒಂದು ಜಾಗೃತಿ ಹುಟ್ಟಿಸೋಕೆ ನಾನು ಪೋಸ್ಟ್ ಹಾಕಿದ್ದೆ. ಒಂದು ಕನ್ನಡ ಚಿತ್ರರಂಗದಲ್ಲಿ ಮತ್ತು ಕನ್ನಡಿಗರಿಗೆ ಇಡೀ ಸಾಂಸ್ಕೃತಿಕ ವಲಯಕ್ಕೆ ಒಂದು ಅಸ್ಮಿತೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು. ನೀವು ಹೇಳಿದಂತೆ ನೀವು ಕೂಡ ಅಭಿಮಾನಿ ಅಂತ ಹೇಳಿದ್ರಿ. ಒಂದು 20 ವರ್ಷ ಆದ್ಮೇಲೆ ಈ ಒಂದು ಟಾಪಿಕ್ ನ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟು ಹಾಕೋದಕ್ಕೆ ಅಂದ್ರೆ ಚೇತನ್ ಅಹಿಂಸಾ ಅವರಿಗೆ ಅದೊಂದು ಥಾಟ್ ಬರೋದಕ್ಕೆ ಕಾರಣ ಏನು ಅಂತ ಹೇಳಿ? ನಮಗೆ ನಾನು ಇದು 20 ವರ್ಷ ಆದ್ಮೇಲೆ ಅನ್ನೋದಕ್ಕಿಂತ ನಾನು ಅವಾಗ 20 ವರ್ಷದ ಹಿಂದೆ 2006ನಲ್ಲೂ ಕೂಡ ಅವಾಗ ನಾನು ಸಿನಿಮಾ ಇಂಡಸ್ಟ್ರಿ ಎಂಟ್ರಿ ಆಗ್ತಾ ಇರೋ ಒಂದು ಸಂದರ್ಭದಲ್ಲಿ ಆ ಸಮಯದಲ್ಲಿ ನಾನು ಕೂಡ 2006ನಲ್ಲಿ ಅಣ್ಣವ್ರು ತೀರ್ಕೊಂಡಾಗಿದ್ದೆ. ನನಗೂ ಕೂಡ ಆ ಸಂದರ್ಭದಲ್ಲಿ ಏನೇನಾಯ್ತು, ಏನೇನು ಅಲ್ಲೋಲ ಕಲ್ಲೋಲಗಳಾಯ್ತು, ಏನೇನು ಒಂದ್ ರೀತಿ ಲಾ ಅಂಡ್ ಆರ್ಡರ್ ಸಮಸ್ಯೆಗಳಾಯ್ತು, ಎಷ್ಟು ಜನರಿಗೆ ನೋವಾಯ್ತು, ಭಾವನಾತ್ಮಕವಾಗಿ ಎಷ್ಟು ಹರ್ಟ್ ಆಯ್ತು, ಎಷ್ಟು ಈ ವ್ಯಕ್ತಿ ಕೊಟ್ಟಿರೋ ಸಿನಿಮಾ ರಂಗದ ಕೊಡುಗೆ ಅಪಾರ ಅಂದ್ರೂ ಕೂಡ ಎಷ್ಟು ಎಲ್ಲೋ ರೀತಿಯಲ್ಲೂ ಆ ಒಂದು ನೋವುಂಟಾಗಿದ್ರು ಕೂಡ ಅದನ್ನ ಸರ್ಕಾರ ಹೇಗೆ ಇದನ್ನ ಅವರ ಒಂದು ವೋಟ್ ಬ್ಯಾಂಕ್ಗೋಸ್ಕರ, ಅವರ ಒಂದು ಲಾಭಕ್ಕೋಸ್ಕರ, ಜನರ ಭಾವನೆಗಳನ್ನ ಅವರ ಒಂದು ಬೆನಿಫಿಟ್ಗೋಸ್ಕರ ತಿರ್ಚಿದ್ರು ಅಥವಾ ಬಳಸ್ಕೊಂಡ್ರು ಅನ್ನೋದನ್ನ ನಾನು ನೋಡ್ಕೊಂಡ್ ಬಂದಿದ್ದೆ. ಅಂಡ್ ಆ ವಿಚಾರನ ಬಹಳ ವರ್ಷದಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದೀನಿ. ಅಂಡ್ ನಮಗೆ ಒಂದು ವಿಚಾರನ ನಿಜವಾಗ್ಲೂ ಅದು ಮಾಡಿದ್ ಸರಿನಾ ತಪ್ಪ ಅನ್ನೋದು ಅದು ಇಮಿಡಿಯೇಟ್ ಆಗಿ ಆಗಿದ ತಕ್ಷಣ ಅದು ಹೇಳಕ್ಕಾಗಲ್ಲ. 2006ನಲ್ಲಿ ಅದು ಕೊಟ್ಟಿದ ತಕ್ಷಣ ಇದು ಸರಿನಾ ತಪ್ಪು ಅನ್ನೋ ಪ್ರಶ್ನೆ ಬರಲ್ಲ. ಎಲ್ಲರೂ ನಾವು ಆತಂಕದಲ್ಲಿದ್ವಿ. ಒಂದು ಅಣ್ಣವ್ರು ತೀರ್ಕೊಂಡಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ತೀರ್ಕೊಂಡಿದ್ದಾರೆ ಅಂದಾಗ ಕೊಡ್ತೀವಿ. ಅದು ಓಕೆ, ಅದು ಕೊಟ್ಟಿದ್ದಾರೆ. ಆದ್ರೆ 20 ವರ್ಷದ ನಂತರ ನಾವ್ ಇದು ಏನೇನಾಗಿದೆ, ಇದು ಹೆಂಗೆ ಸಮಸ್ಯೆಗಳು ಉಂಟಾಗಿದೆ ಅನ್ನೋದು ಒಂದು ಜಾಗೃತಿ ಕೆಲಸ. ಇವಾಗ ಫಾರ್ ಎಕ್ಸಾಂಪಲ್ ಡಿಮಾನಿಟೈಸೇಷನ್ ಆಯ್ತು. ಡಿಮಾನಿಟೈಸೇಷನ್ ಆಗಿದ ತಕ್ಷಣ ನಮಗೆ ಬಹಳ ಜನ ಅದಕ್ಕೆ 2016 ನವೆಂಬರ್ ಇರಬೇಕು, ಆ ಸಂದರ್ಭ ಬಹಳ ಜನ ಅದಕ್ಕೆ ಪ್ಲಸ್ ಕೊಟ್ಟರು. ಇದು ಬಹಳ ಒಳ್ಳೇದು, ಇದು ದೊಡ್ಡ ಕೆಲಸ ಅಂತ. ಆದ್ರೆ ಅದ್ರ ಆದ್ಮೇಲೆ ಅದ್ರದ್ದಾದ ಸಮಸ್ಯೆಗಳು, ಅದ್ರದ್ದು ಹೆಂಗೆ ಒಂದು ರೀತಿ ಜನ ರಸ್ತೆ ಬಿಸಿಲಲ್ಲಿ ಆ ಒಂದು ದುಡ್ಡುಗೋಸ್ಕರ ಎಲ್ಲಾ ರೀತಿ 85% ದುಡ್ಡನ್ನು ರದ್ದು ಮಾಡಿದಾಗ ಏನೇನು ಸಮಸ್ಯೆ ಆಗುತ್ತೆ, ಇವಾಗ ಇನ್ ಹೈಂಡ್ಸೈಟ್ ಆ ವಿಚಾರನ ಮಾತಾಡ್ತೀವಿ. ಅದರಿಂದ ಏನೇನು ಜನರಿಗೆ ಸಮಾಜಕ್ಕೆ ಕಷ್ಟ ಆಗಿದೆ, ತೊಂದರೆಗಳಾಗಿದೆ ಅಂತ ನಾವು ಗುರುತಿಸ್ತೇವೆ. ಸೊ ಅದೇ ರೀತಿಯಲ್ಲಿ ವಿ ಲುಕ್ ಬ್ಯಾಕ್ ಅಟ್ ಇಟ್ ಅಂಡ್ ಮುಂದೆ ಸರ್ಕಾರಗಳು ಯಾರೇ ಬಂದ್ರು ದುಡ್ಡು ಅನ್ನೋದಕ್ಕಿಂತ ಭೂಮಿ ಹಂಚಿಕೆ ವಿಚಾರದಲ್ಲಿ ಅಥವಾ ಈ ಒಂದು ಅತ್ಯುತ್ತಮ ಕೊಡುಗೆ ಕೊಟ್ಟಿರೋ ಮನುಷ್ಯರುಗಳ ಸಂಬಂಧಪಟ್ಟಂಗೆ, ಅವರ ಸ್ಮಾರಕಕ್ಕೆ ಸಂಬಂಧಪಟ್ಟಂಗೆ, ಸ್ಮಾರಕ ಪಾಲಿಟಿಕ್ಸ್ ಅನ್ನೋದು ಏನ್ ಹೇಳ್ತೀವಿ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಜಾಗೃತಿ ಮಾಡಿರೋ ವಿಚಾರ. ನಮ್ಗೆ ಈ ವಿಚಾರಗಳನ್ನ ನಿಜವಾಗ್ಲೂ ಸರ್ಕಾರ ಅದ್ ಮಾಡಿರೋ ತಪ್ಪುಗಳನ್ನ ಜನ ಅರ್ಥ ಮಾಡ್ಕೊಳಕ್ ಸಮಯ ತಗೊಳುತ್ತೆ. ಅದು ಇಮಿಡಿಯೇಟ್ ಆಗಿ ಆಗಲ್ಲ. 20 ವರ್ಷದಿಂದ ಬಹಳ ಜನ ನೋಡ್ಕೊಂಡ್ ಬಂದಿದ್ದಾರೆ, ಏನ್ ತಪ್ಪು ಸರಿ ಅಂತ ಗೊತ್ತಿದೆ. ಸೊ ಅದಕ್ಕೆ ನಾನು ಹೇಳಿರೋದು ಗೊತ್ತಾ, ಇದು ಇವತ್ತು ನಿನ್ನೆ ಅಥವಾ 3 ದಿನದ ಹಿಂದೆ ನಾನು ಈ ವಿಚಾರ ಪ್ರಸ್ತಾಪ ಮಾಡಿರೋದಲ್ಲ. ಅನೇಕ ವರ್ಷಗಳಿಂದ ಈ ಸ್ಮಾರಕ ಪಾಲಿಟಿಕ್ಸ್ ಸಂಬಂಧಪಟ್ಟಂಗೆ ನಾನು ಕೂಡ ಪೋಸ್ಟ್ಗಳು ಆಗ್ತಾ ಇದ್ದೀನಿ. ಅದು ಮೀಡಿಯಾದಲ್ಲೂ ಬಂದಿದೆ. ಅದು ಒಂದು ರೀತಿ ಬಹಳ ಪರನೂ ಬಂದಿದೆ, ಕೆಲವು ವಿರೋಧನೂ ಬಂದಿದೆ, ಬಟ್ ಚರ್ಚೆಗೆ ಗ್ರಾಸ ಆಗಿದೆ. ಸೊ ಅದೇನು ನಾನು ಬರೀ 24ನೇ ತಾರೀಕು ಶುರು ಮಾಡಿದ್ದಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕೂಡ ಒಬ್ಬ ನಟ, ಒಂದು ರೀತಿ ಸಮಾಜದ ಬದ್ಧತೆ ಇರುವಂತ ವ್ಯಕ್ತಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನಾವ್ ಯಾವ್ದಾದ್ರು ಒಂದು ಪೋಸ್ಟ್ ಅನ್ನ ನಾವು ಹಾಕ್ತಿವಿ ಅಂತಂದ್ರೆ ನಾವು ಮುಂಚೆನೆ ಒಂದು ಅವೇರ್ ಇಟ್ಕೊಂಡಿರ್ತೀವಿ. ಈ ಪೋಸ್ಟ್ ಒಂದ್ ರೀತಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಬಹುದು ಅಥವಾ ಈ ಪೋಸ್ಟ್ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬಹುದು ಅಂತ ಹೇಳ್ತೀವಿ. ಬಟ್ ನೀವು ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದ ಬಗ್ಗೆ ಎತ್ತಾಗ ನಿಮಗೆ ಒಂದು ಅವೇರ್ ಇತ್ತ, ಇದು ಒಂದು ರೀತಿ ವಿವಾದ ಚರ್ಚೆ ಹುಟ್ಟು ಹಾಕುತ್ತೆ, ಇದು ಒಂದು ರೀತಿ ವಿರೋಧವನ್ನ ಹುಟ್ಟು ಹಾಕುತ್ತೆ ಅನ್ನುವಂತ ಒಂದು ಅರಿವಿತ್ತ ಅಂತ ಹೇಳಿ? ನನಗೆ ಈ ಮಟ್ಟಿಗೆ ಅದು ಚರ್ಚೆಗೆ ಅಥವಾ ವಿರೋಧ ಅಥವಾ ಪರಾಬರತೆ ಇದು ಯಾವುದು ನನಗೆ ಅನ್ಕೊಂಡಿರ್ಲಿಲ್ಲ. ನಾನು ರಾಜ್ಯ ಮಟ್ಟದ ವಿಚಾರಗಳು, ಬೆಂಗಳೂರು ಸಂಬಂಧಪಟ್ಟದ ವಿಚಾರಗಳು, ಕರ್ನಾಟಕ, ದೇಶ, ಇಡೀ ನಮ್ಮ ಪ್ರಪಂಚ ಆಗ್ತಿರೋ ಸಮಸ್ಯೆಗಳ ಬಗ್ಗೆ ನಾನು ದಿನನಿತ್ಯ ಅದನ್ನ ಜಾಗೃತಿ ಮೂಡಿಸ್ತಾ ಇರ್ತೀನಿ. ಆ ವಿಚಾರದಲ್ಲಿ ನಾನು ನಾನು ಅವರೇ ಹೇಳಿದಂಗೆ ನಮ್ಮ ಶತ್ರು ಇದು ಪವರ್ ಸ್ಟ್ರಕ್ಚರ್. ಆ ಪವರ್ ಸ್ಟ್ರಕ್ಚರ್ಗೆ ನಾವು ಪ್ರತಿರೋಧ ಕೊಡ್ತೀವಿ. ಆ ಪ್ರತಿರೋಧ ಟು ದ ಪವರ್ ಸ್ಟ್ರಕ್ಚರ್. ಸೊ ಇದನ್ನು ನಾವು ಎಲ್ಲ ವಿಚಾರಗಳಲ್ಲಿ ನಾವು ಬರ್ತಾ ಇದ್ದೀವಿ. ಆ ವಿಚಾರಗಳು ನಮಗೆ ಭೂಮಿ ವಿಚಾರದಲ್ಲೂ ಕೂಡ ಬಹಳ ವರ್ಷಗಳಿಂದ ನಾವು ಎಲ್ಲ ರೀತಿ ಸಮಸ್ಯೆಗಳು, ದಿಡ್ಡಳ್ಳಿ ಹೋರಾಟಗಳಾಗಿರ್ಬೋದು, ಆದಿವಾಸಿಗಳಾಗಿರ್ಬೋದು, ನಾವು ಭೂ ಹಂಚಿಕೆ ವಿಚಾರಗಳಲ್ಲಿ ಯಾಕೆ ನಮಗೆ ITBTಗೆ ಥ್ರೋ ಅವೇ
ಪ್ರೈಸಸ್ ನಲ್ಲಿ ಭೂಮಿ ಕೊಡ್ತಾರೆ, ಯಾಕೆ ಫಾಕ್ಸ್ಕಾನ್ ಕೊಟ್ಟಿದ್ದಾರೆ 300 ಎಕರೆ, ಯಾಕೆ ಇದರಿಂದ ಸರ್ಕಾರಗಳು ಬಹಳ ಸುಲಭವಾಗಿ ಮೈನಿಂಗ್ ಲಾಬೀಸ್ಗಳಿಗೆ ಸಂಡೂನಲ್ಲಿ ಹೊಳಲ್ಕೆರೆನಲ್ಲಿ ಇನ್ನೂ ಸುಲಭ ಮಾಡ್ಕೊಡ್ತಾ ಇದ್ದಾರೆ, ಇನ್ನು ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ, ಯಾಕೆ ನಮಗೆ ಈ ಒಂದು ಅನೇಕ ವಿಚಾರಗಳು ನಾವು ಮಾತಾಡ್ಕೊಂಡ್ ಬರ್ತಾ ಇದ್ವಿ. ನಮಗೆ ಫಾರ್ ಎಕ್ಸಾಂಪಲ್ ಜಿಂದಾಲ್ ಅನ್ನೋದು ಎಷ್ಟು ಒಂದು ರೀತಿ ಕೊಪ್ಪಳದಲ್ಲಿ ಸಮಸ್ಯೆ ಆಗ್ತಿರೋದು, ಅದು ಹೋರಾಟ. ಸೊ ನಾವು ಎಲ್ಲ ಹೋರಾಟಗಳು ಎತ್ಕೊಂತೀವಿ ಸಮಾಜದ ಸಮಸ್ಯೆಗಳು ಸಂಬಂಧಪಟ್ಟಂಗೆ, ಯಾಕಂದ್ರೆ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿ ಅದಕ್ಕೆ ಒಂದು ಪರಿಹಾರ ಕೊಡ್ತೀವಿ. ಕೆಲವು ವಿಚಾರಗಳು ಮೀಡಿಯಾದವ್ರಿಗೆ ಅಥವಾ ಒಂದು ರೀತಿ ಯಾರು ಒಂದು ಪಬ್ಲಿಕ್ ಒಪಿನಿಯನ್ ಶೇಪ್ ಮಾಡ್ತಾರೆ ಅವರಿಗೆ ಒಂದು ರೀತಿ ಇದರಿಂದ ನನ್ಗೇನೋ ಒಂದ್ ಕಡೆ ಪ್ಲಸ್ ಆಗ್ಬೋದು, ಅಥವಾ ಒಂದು ಚರ್ಚೆ ಗ್ರಾಸ್ ಆಗ್ಬೋದು, ಅಥವಾ ಎಲ್ಲೋ ಒಂದ್ ಕಡೆ ಅವ್ರಿಗೆ TRP ಅನ್ನೋದಕ್ಕಿಂತ ಎಲ್ಲೋ ಒಂದು ಐಬಾಲ್ಸ್ ಬರ್ಬೋದು, ಇದು ನಮಗೆ ಅನ್ನೋ ರೀತಿಯಲ್ಲಿ ಅವ್ರು ಅದನ್ನ ಎತ್ಕೊಂತಾರೆ ಹೊತ್ತು ನನಗ್ ಒಂದ್ ಇಶ್ಯೂ ಮಾತ್ರ ಅದನ್ನ ಪುಷ್ ಮಾಡ್ಬೇಕು. ನಾವೆಲ್ಲ ಹೇಳ್ದಂಗೆ ನಾವೇನ್ ಪ್ರೆಸ್ ಮೀಟ್ ಮಾಡಿಲ್ಲ, ನೀನ್ ಧರ್ನಾ ಮಾಡಿಲ್ಲ, ಒಂದು ಪ್ರಶ್ನೆ ಕೇಳಿದ್ದೀನಿ ಅಷ್ಟೇ. ಅದು ಫಸ್ಟ್ ಲೈನ್ ನಲ್ಲೇ ನಾವು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾನು ಕೂಡ ಅವರ ಕೊಡುಗೆ, ಅವರ ಒಂದು ಕಲಾ ಸೇವೆಗೆ ನಾನು ಸಂಪೂರ್ಣವಾಗಿ ಗೌರವಿಸ್ತೀನಿ, ಅಭಿಮಾನಿ ಅಂತ ಹೇಳಿದ್ದೀನಿ. ಸೊ ಆ ದಿಕ್ಕಿನಲ್ಲಿ ದಿಸ್ ವಾಸ್ ನಾಟ್ ಇಂಟೆಂಡೆಡ್ ಟು ಹರ್ಟ್ ಎನಿಬಡಿ, ಯಾರಿಗೂ ನೋವು ಉಂಟು ಮಾಡಕ್ಕಲ್ಲ. ಸಮಾಜದ ಸರ್ಕಾರಗಳು ಯಾವ್ಯಾವ ರೀತಿ ಯೋಜನೆ ತರ್ತಾರೆ, ಅದರಿಂದ ಏನೇನು ಪರಿಣಾಮಗಳು ಸಮಸ್ಯೆಗಳು ಉಂಟಾಗುತ್ತೆ ಜಾಗೃತಿ ಮಾಡೋದು ನನ್ನ ಉದ್ದೇಶ. ಒಂದ್ ಕಡೆ ಸಾರಾ ಗೋವಿಂದ್ ಅವರು ಬಂದು ನಿಮ್ಮ ಮನೆ ಹತ್ರ ಪ್ರತಿಭಟನೆ ಅಥವಾ ಒಂದ್ ರೀತಿ ನಿಮ್ಮ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನ ಆಡ್ತಾರೆ. ಈಗ ಬೆಳಗ್ಗೆ ಅಷ್ಟೇ ಜಯಮಾಲಾ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಚೇತನ್ ಅಹಿಂಸಾ ಅವರು ಒಂದು ಆತಂಕಕಾರಿ ವ್ಯಕ್ತಿ ಅಂತ ಹೇಳಿ ಗರಂ ಆಗಿ ಒಂದ್ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ರೀತಿ ಚರ್ಚೆಗಳನ್ನ ಹುಟ್ಟು ಹಾಕಿದಾಗ ಎಲ್ಲೋ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ನಾನು ಕೆಲವೊಂದು ಕಮೆಂಟ್ಸ್ ಗಳನ್ನ ನೋಡ್ತಾ ಇದ್ದೆ. ಚೇತನ್ ಅಹಿಂಸಾ ಅವರು ಒಬ್ಬ ವಿವಾದಾತ್ಮಕ ವ್ಯಕ್ತಿ, ಅವ್ರು ಬರೀ ಈ ರೀತಿ ವಿವಾದ ಹುಟ್ಟು ಹಾಕುವಂತ ವ್ಯಕ್ತಿನೇ, ಅದೇ ರೀತಿ ಪೋಸ್ಟ್ ಆಗ್ತಾರೆ, ಅವರು ಯಾವಾಗ್ಲೂ ಈ ರೀತಿನೇ ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂತ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಇದ್ರ ಬಗ್ಗೆ ನೀವು ಯಾವ ರೀತಿ ನೋಡ್ತೀರಾ ಅಂತ? ಕೆಲವು ವಿಚಾರಗಳು ನೀವು ಪ್ರಸ್ತಾಪ ಮಾಡಿದಾರೆ. ಮೊದಲನೇದಾಗಿ ವಿವಾದ. ನಾನು ವಿಚಾರಗಳ ಸಂಬಂಧಪಟ್ಟಂಗೆ ವಿವಾದ ಆದರೆ ಅದು ವೈಯಕ್ತಿಕ ವಿವಾದಗಳು ಅಲ್ಲ. ವೈಯಕ್ತಿಕ ವಿವಾದಗಳು ಬೇರೆ ಬೇರೆ ರೀತಿಗಳು ನಡೆಯುತ್ತೆ, ಅದು ಒಂದು ರೀತಿ ನಡೀತಾ ಬಂದಿದ್ದಾವೆ, ಪರ್ಸನಲ್ ಲೈಫ್ಗಳಲ್ಲಿ ನಡೀತಾ ಬಂದಿದೆ ಬೇರೆ ಬೇರೆ. ಆದರೆ ವಿಚಾರಗಳ ಒಂದು ವಿವಾದ ಆದಾಗ ಅದು ಏನ್ ಮಾಡುತ್ತೆ ಅಂದ್ರೆ, ಸಮಾಜ, ನಮ್ಮ ಕರ್ನಾಟಕ ರಾಜ್ಯದ ಜನರು, ನಮ್ಮ ದೇಶದ ಜನರು ಈ ದೃಷ್ಟಿಕೋನದಿಂದನೂ ನೋಡಬಹುದಾ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇರೋದು. ಸಮಾಜ ಈ ವಿಚಾರಗಳನ್ನ ಮೆಲ್ಕಾಗ್ತಾ ಇರೋದು. ಯಾರು ಕೂಡ ಜಾಸ್ತಿ ಒಂದ್ ರೀತಿ ಪ್ರಚಾರದಲ್ಲಿರೋರು ಅಥವಾ ಯಾರೋ ಜಾಸ್ತಿ ಒಂದ್ ರೀತಿ ಹೆಸರು ಮಾಡ್ಕೊಂಡಿರೋರು ಅಥವಾ ಈ ತರದ್ದು ಯೋಚನೆ ಮಾಡದೇ ಇದ್ದಾಗ ನಾವು ಈ ಒಂದ್ ರೀತಿ ಹೇಳಿದಾಗ ಯಾಕೆ ವಿವಾದ ಆಗತ್ತೆ ಅಂದ್ರೆ, ಜನನು ಕೂಡ ಹೌದು ಇದರಲ್ಲೂ ನಿಜ ಇರ್ಬೋದಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ, 4 ಗೋಡೆ ಮಧ್ಯೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಅದು ನಮಗೆ ಬಹಳ ಒಳ್ಳೇದು, ಒಂದು ಡೆಮಾಕ್ರಸಿಗೆ, ಪ್ರಜಾಪ್ರಭುತ್ವಕ್ಕೆ ಒಳ್ಳೇದು. ನಾವ್ ಹೆಂಗ್ ನೋಡ್ತೀವಿ ಅಂದ್ರೆ, ವಿವಾದ ಅಂದ್ರೆ ಕೆಟ್ಟದು, ವಿವಾದ ಅಂದ್ರೆ ಏನೋ ಒಂದು ಅದು ಬಹಳ ಒಂದು ಮಾರಕ. ವೈಯಕ್ತಿಕ ವಿವಾದಗಳಿಗೆ ಒಂದು ರೀತಿ ನೆಗೆಟಿವ್ ಲೇಪ ಕಟ್ಟಿದೀವಿ, ಅದು ಇರುತ್ತೆ. ಬಟ್ ವಿಚಾರಗಳ ವಿವಾದಗಳಲ್ಲಿ ಒಳ್ಳೊಳ್ಳೆ ಉತ್ತಮವಾದ ವಿಚಾರಗಳು ಹೊರಗೆ ಬರ್ತವೆ. ಸಮಾಜನ ಇನ್ನೂ ಉತ್ತಮ ರೀತಿ ನಾವು ತಗೊಂಡೋಗೋ ಸಾಧ್ಯತೆಗಳಿರುತ್ತೆ. ಪ್ರತಿಯೊಂದು ವಿಚಾರನು ಬೇರೆ ದೃಷ್ಟಿಕೋನದಿಂದ ನೋಡಕ್ಕೆ ಜನರಿಗೆ ಒಂದು ರೀತಿ ಅನುಕೂಲ ಮಾಡಿಕೊಡುತ್ತೆ. ಸೊ ವಿವಾದ ಅದು ಹುಟ್ಟಾಗಿದೆ ಅನ್ನೋ ನನಗೆ ಸಮಸ್ಯೆ ಅಲ್ಲ, ವಿವಾದ ಹುಟ್ಟಿರೋದ್ರಿಂದನೇ ನಮ್ಮ ಪರಿವರ್ತನೆ ಸಾಧ್ಯ. ಪಲ್ಲವಿ, ಮತ್ತೆ ನೀವು ಆತಂಕಕಾರಿ ಅಂತ ಹೇಳ್ತೀರ, ಜಯಮಾಲಾ ಅವರು ಮಾತಾಡಿದ್ದಾರೆ. ನಮಗೆ ಸಿನಿಮಾ ರಂಗದವರಲ್ಲಿ ನಮಗೆ ಬಹುತೇಕರು ಪರಿಚಯನೇ. ಜಯಮಾಲಾ ಅವರು ನಮಗೆ ಅವ್ರ ಮೇಲೆ ನಮ್ಗೇನು ಪರ್ಸನಲ್ ಇಲ್ಲ, ಅವ್ರು ನಮ್ಮ ಮದುವೆಗೂ ಬಂದಿದ್ರು. ನಮಗೆ ಅಫ್ಕೋರ್ಸ್ ಅವರ ಒಂದು ಸಿನಿಮಾದಲ್ಲಿ ಅವ್ರದ್ದು ಒಂದು ಕೊಡುಗೆ ಇದೆ. ಆದರೆ ಅವರು KFCC ಅದರ ಅಧ್ಯಕ್ಷೆ ಆಗಿ, ಒಂದು ಮಹಿಳೆ ಆಗಿ, ಅವರು ಈ ಸಾರಾ ಗೋವಿಂದ್ ಅವರು ಇಷ್ಟು ಮಹಿಳಾ ವಿರೋಧಿ, ಮಹಿಳಾ ನಿಂದನೆ, ಅವಾಚ್ಯ ಶಬ್ದ ಬಳಸಿ ಕೂಗಾಡಿ ರಂಪಾಟ ಮಾಡಿದ್ರು ಒಂದು ತುಟಿಕ್ ಪಿಟಿಕ್ ಮಾತಾಡಿಲ್ಲ. ಮತ್ತೆ ನಾವು ಕೂಡ ಫಿಲ್ಮ್ ಇಂಡಸ್ಟ್ರಿನಲ್ಲಿರೋ ಲೈಂಗಿಕ ದೌರ್ಜನ್ಯ, ಲೈಂಗಿಕ ಕಿರುಕುಳ ಕಿತ್ತಾಕ್ಬೇಕು ಅಂತ 10 ವರ್ಷದ ಫೈರ್ ಸಂಸ್ಥೆ ಕಟ್ಟಿ ಅದರ ದೊಡ್ಡ ಮಟ್ಟದ ಹೋರಾಟ ಆದ್ರೂ ಕೂಡ ಇತ್ತೀಚೆಗೆ ಅವ್ರ ಫೈರ್ ವಿರುದ್ಧ ಮಾತಾಡಿರೋ ಸ್ಟೇಟ್ಮೆಂಟ್ ಇದೆ. ಫೈರ್ ಸಂಸ್ಥೆ ಅಂದ್ರೆ ಮಹಿಳೆಯರಿಗೆ ಆಗ್ತಿರೋ ಲೈಂಗಿಕ ಕಿರುಕುಳ ವಿರುದ್ಧ. ಜಯಮಾಲಾ ಅವರು ಹುಟ್ಟಿರೋದು ಮಹಿಳೆಯರಾಗಿರ್ಬೋದು, ಅದು ಬೈ ಚಾನ್ಸ್ ಆಗಿ, ಆದ್ರೆ ಅವರು ಬದುಕ್ತಿರೋದು ಮಹಿಳಾ ವಿರೋಧಿ ರೀತಿಯಲ್ಲಿ ಮಹಿಳೆಯರಿಗಾಗ್ತಿರೋ ಅನ್ಯಾಯಗಳನ್ನ ಖಂಡಿಸ್ತೆ ಅದನ್ನ ಇನ್ನು ಪುರುಷ ಪ್ರಧಾನ ವ್ಯವಸ್ಥೆಗೆ ಅನುಕೂಲ ಮಾಡಿಕೊಡ್ತಿರೋ ಬೈ ಚಾನ್ಸ್ ಆಗಿ ಹುಟ್ಟಿರೋ ಮಹಿಳೆ, ಬೈ ಚಾಯ್ಸ್ ಆಗಿರೋ ಪುರುಷ ಪ್ರಧಾನದ ಮನಸ್ಥಿತಿ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಅಂದ್ರೆ ನಿಮ್ಮ ವಿರುದ್ಧ ಮಾತಾಡಿದ್ಕೆ ಈ ಮಾತುಗಳು ಬರ್ತಾ ಇದ್ದಾವ? ಯಾಕೆಂದ್ರೆ ಒಂದ್ ಕಡೆ ನನ್ನ ವಿರುದ್ಧ ಮಾತಾಡಿದ್ರು ಅನ್ನುವಂತ ಆಕ್ರೋಶನ, ಅಥವಾ ಇಲ್ಲ ಈ ರೀತಿ
ಸಾರಾ ಗೋವಿಂದ್ ಅವ್ರಿಗೆ ಅಥವಾ ನನ್ನ ಒಂದು ಪೋಸ್ಟ್ ನ ಅರ್ಥ ಮಾಡ್ಕೊಳ್ದೆ ಅವ್ರಿಗೆ ಬೇಕಾದವ್ರಿಗೆ ಸಪೋರ್ಟ್ ಮಾಡಿದ್ರು ಅನ್ನುವಂಥ ರೀತಿನ ಹೇಗೆ? ಇದು ಯಾವ ಒಂದು ಪರ್ಸನಲ್ ಅನಿಮಾಸಿಟಿ ಅದು ಪರ್ಸನಲ್ ವೆಂಜನ್ಸ್ ಅಥವಾ ವಿರುದ್ಧ ಅಂತೂ ಅಲ್ವೇ ಅಲ್ಲ. ಇದು ವಿಚಾರಗಳ ಚರ್ಚೆ. ದಿಸ್ ಇಸ್ ನಾವೇನ್ ಗೊತ್ತಾ, ದಿಸ್ ಇಸ್ ಅನ್ ಐಡಿಯಾಲಜಿಕಲ್ ಬ್ಯಾಟಲ್ ಆಫ್ ಐಡಿಯಾಸ್. ನಾವ್ ಇವತ್ತಿಗೂ ಕೂಡ ನಾನು ಸಾರಾ ಗೋವಿಂದ್ ಅವ್ರು ಸಿಕ್ಕಿದ್ರು ಕೂಡ ನಾನು ಅವ್ರಿಗೆ ಸ್ಮೈಲ್ ಮಾಡ್ತೀನಿ. ನಾನು ಜಯಮಾಲ ಅವ್ರು ಸಿಕ್ಕಿದ್ರು ಕೂಡ ನಾನು ಸ್ಮೈಲೇ ಮಾಡ್ತೀನಿ. ನಾನು ಯಾರೇ ಸಿಕ್ಕಿದ್ರು ನಾನು ಅಫ್ಕೋರ್ಸ್ ಅವ್ರಿಗೆ ಕೊಡ್ಬೇಕಾಗಿರೋ ಮನುಷ್ಯ ಕೊಡ್ಬೇಕಾಗಿರೋ ಗೌರವ ಕೊಡೋಣ. ಆದ್ರೆ ಅವ್ರ ವಿಚಾರಗಳು ನಮ್ಮ ವಿಚಾರಗಳು ಸಂಪೂರ್ಣವಾಗಿ ಬೇರೆ. ಅವ್ರು ನೋಡೋ ಸಮಾಜ ದೃಷ್ಟಿಕೋನ, ಅವ್ರು ನೋಡೋ ಸಿನಿಮಾ ರಂಗದ ಒಂದ್ ರೀತಿ ಯಾವ ರೀತಿ ಬೆಳೆಸ್ಬೇಕು, ಅವ್ರು ನೋಡೋ ಒಂದ್ ರೀತಿ ಈ ವಿಚಾರಗಳು ಸಂಬಂಧಪಟ್ಟಂಗೆ ಅವ್ರಿಗೂ ನಮಗೂ ಬಹಳ ಬೇರೆ ಬೇರೆ. ಅವ್ರದ್ದು ನನ್ನ ಕಣ್ಣಲ್ಲಿ ಸಮಾಜಕ್ಕೆ ಪಟ್ಟಭದ್ರ ಹಿತಾಸಕ್ತಿಗಳು ಅಷ್ಟೇ ಅಲ್ಲದೆ ಅವ್ರದ್ದು ಸಮಾಜಕ್ಕೆ ಮುಂದೆ ತಗೊಂಡೋಗ್ತಾ ಇಲ್ಲ, ಇನ್ನೂ ಹಿಂದೆ ತಗೊಂಡೋಗಿ ಇನ್ನೂ ಸಮಸ್ಯೆಗೆ ಉಂಟು ಮಾಡ್ತಿರೋರು ಇಂಥವ್ರು ಸಾರಾ ಗೋವಿಂದ್ ಅಂತವ್ರು. ಜಯಮಾಲ ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಜಯಮಾಲ ಅವರು ಬರೀ ಒಂದು ಈ ಸಾರಾ ಗೋವಿಂದ್ ಬಗ್ಗೆ ಮಾತಾಡದೇ ಇರೋದು ಬರೀ ಒಂದು ಮಹಿಳಾ ನಿಂದನೆಗೆ ಅವ್ರು ಏನು ಸುಮ್ಮನಿದ್ದಾರೆ ಅಷ್ಟೇ ಅಲ್ಲ, ಇಟ್ ಈಸ್ ಅನ್ ಎಂಡೋರ್ಸ್ಮೆಂಟ್ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಅದು ಒಂದು ಸಾರಾ ಗೋವಿಂದರಿಗೆ ಬೆಂಬಲ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಸೊ ಆ ದಿಕ್ಕಿನಲ್ಲಿ ನಾವು ನೋಡಿದಾಗ ಪ್ರತಿಯೊಬ್ಬರಿಗೂ ಮಾತಾಡಕ್ ಸ್ವಾತಂತ್ರ್ಯ ಇದೆ. ಬಟ್ ಆತಂಕಕಾರಿ ಅನ್ನೋದು ನಮ್ಮ ಒಂದು ಜನಪರವಾಗಿ ಸಂವಿಧಾನದ ಪರ ವಿಚಾರಗಳಲ್ಲ, ಅವರ ಆಲೋಚನೆ ಕ್ರಮ, ಅವರ ನೋಡೋ ರೀತಿನಲ್ಲಿ ಅದು ಆತಂಕಕಾರಿ ಅಂತ ಹೇಳಿದ್ರೆ ಸುಳ್ಳಿಲ್ಲ ಅಂತ ಹೇಳಕ್ ಇಷ್ಟ. ನೀವು ಭೂಮಿ ಬಗ್ಗೆ ಮಾತಾಡ್ತಾ ಇದ್ವಿ, ಒಂದು ಮೇನ್ ಪಾಯಿಂಟ್ ಬರ್ತೀನಿ. ಈ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ ಇಂತಿಷ್ಟು ಎಕರೆಗಳಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ, ಬರೀ ಚೇತನ್ ಅವರು ರಾಜ್ಕುಮಾರ್ ಅವರ ಸ್ಮಾರಕದ ವಿಚಾರವಾಗಿ ತೆಗೆದಿದ್ದು ನಿಮ್ಗೆ ಅರಿವಿದ್ಯಾ? ಒಂದು ಕಡೆ ಸರ್ಕಾರದಿಂದ ಕೆಲವೊಂದು ಮಠಗಳಿಗೆ ಭೂಮಿಯನ್ನ ಕೊಟ್ಟಿದ್ದಾರೆ, ಹಾಗೆ ಅಲ್ಲೇ ಇರುವಂತಹ ಅಂಬರೀಷ್ ಅವ್ರಿಗಿರ್ಬೋದು, ಪುನೀತ್ ರಾಜ್ಕುಮಾರ್ ಅವ್ರಿಗಿರ್ಬೋದು, ಎಲ್ಲದಕ್ಕೂ ಕೂಡ ಅವರು ಜಾಗವನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ವಿಷ್ಣುವರ್ಧನ್ ಅವ್ರಿಗೂ ಕೂಡ ಜಾಗದ ಬಗ್ಗೆ ಈಗ್ಲೂ ವಿವಾದಗಳು ನಡೀತಾನೆ ಇದ್ದಾವೆ. ಸೊ ಅದ್ರ ಬಗ್ಗೆ ಯಾಕೆ ಪ್ರಶ್ನೆ ಮಾಡೋದಿಲ್ಲ ಚೇತನ್ ಅಂತ? ಬಹಳ ಮುಖ್ಯವಾಗಿ ಇವೆಲ್ಲ ಸಮಸ್ಯೆಗಳು, ಮಠದ ಸಮಸ್ಯೆ ಅದು ಬೇರೆ ಅಂತ ಇಟ್ಕೊಳ್ಳೋಣ. ಬಟ್ ನೀವು ಅಂಬರೀಷ್ ಅವ್ರದ್ದು ಸ್ಮಾರಕಕ್ಕೆ ಸಂಬಂಧಪಟ್ಟು ನೀವ್ ಹೇಳಿದ್ರಿ, ನೀವು ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಸಂಬಂಧಪಟ್ಟಿರೋ ವಿವಾದಗಳು ಹೇಳಿದ್ರಿ, ನೀವು ಒಂದು ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಯಾಕೆ ಹೇಳ್ತಾ ಇದ್ರ, ನಾವ್ ಯಾವುದೇ ಸಮಸ್ಯೆಗಳಿದ್ರೆ ಪಲ್ಲವಿ ಅವರೇ ಅದರ ಮೂಲ ಹುಡುಕ್ಬೇಕು. ಇಟ್ ಈಸ್ ದ ಮೂಲ, ಇಟ್ ಇಸ್ ದ ರೂಟ್. ಸೊ ದ ರೂಟ್ ಕಾಸ್ ಆಫ್ ದಿಸ್ ಸ್ಮಾರಕ ಪಾಲಿಟಿಕ್ಸ್ ಅಂದ್ರೆ ಯಾರು 2006ನಲ್ಲಿ ಅಧಿಕಾರದಲ್ಲಿ ಇರ್ತಾರೆ ಅವರು ಇವತ್ತು ರಾಮರಾಜ್ಯ ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೆಷ್ಟು ಮಟ್ಟಿಗೆ ಅವ್ರ ರಾಮರಾಜ್ಯದ ಬಗ್ಗೆ ತಿಳುವಳಿಕೆ ಇದೆ ನಮಗ್ ಗೊತ್ತಿದೆ. ಬಟ್ 2006ನಲ್ಲಿ ಅವ್ರು ಮಾಡಿರೋ ನಿಲುವು, ಅವ್ರು ತಗೊಂಡಿರೋ ತೀರ್ಮಾನ, ಅವ್ರು ಕೊಟ್ಟಿರೋ 2.5 ಎಕರೆ ಜಾಗ ಬೆಂಗಳೂರು ಸಿಟಿ ಸೆಂಟರ್ ನಲ್ಲೇ ಇವೆಲ್ಲ ಸಮಸ್ಯೆಗಳಿಗೆ ಕಾರಣವಾಯಿತು. ಸೊ ಯು ಹ್ಯಾವ್ ಟು ಲುಕ್ ಇಟ್ ದ ರೂಟ್ ಪ್ರಾಬ್ಲಮ್. ಆ ಪ್ರಾಬ್ಲಮ್ ಬಂದ ಮೇಲೆ ಆ ಒಂದು ಸ್ಮಾರಕ ಅಣ್ಣವ್ರ ಕೊಡುಗೆ ಅಪಾರ. ಬಟ್ ನಾನು ಯಾವಾಗಲೂ ಹೇಳ್ತೀನಿ, ಅವ್ರ ಕೊಡುಗೆ ಮಾತ್ರ ಅಲ್ಲ, ಸಿನಿಮಾ ರಂಗದ ಕೊಡುಗೆ, ಸಿನಿಮಾ ರಂಗ ಒಳಗೆ ಹೊರಗೆ ಬಹಳ ಜನ ಅತ್ಯುತ್ತಮವಾದ ಕೊಡುಗೆ ಕೊಟ್ಟಿದ್ದಾರೆ. ಅವರಿಗೆ 2.5 ಎಕರೆ ಕೊಟ್ಟಾಗ ಸಿಟಿ ಸೆಂಟರ್ ನಲ್ಲಿ ಪ್ರತಿಯೊಬ್ರು ಕೂಡ ನಮಗಿಷ್ಟ ಇರೋ ಸಿನಿಮಾ ಸ್ಟಾರ್ಗಳು, ನಮಗಿಷ್ಟ ಇರೋ ನಿರ್ದೇಶಕರು, ನಮಗಿಷ್ಟ ಇರೋ ಅನ್ನದಾತರ ನಿರ್ಮಾಪಕರು, ನಮಗಿಷ್ಟ ಇರೋ ಶಂಕರ್ ನಾಗ್ ಅಂತ ನಿರ್ದೇಶಕರು, ನಟರು, ಒಂದು ಕಲಾವಿದರು, ಅವರೆಲ್ಲರಿಗೂ ನಮಗೆ ಒಂದ್ ರೀತಿ 2.5 ಎಕರೆ ಸ್ಮಾರಕ ಬೇಕು ಅಂತ ಬೇಡಿಕೆ ಶುರುವಾಗುತ್ತೆ. ಸೊ ನಾನು ಈ ವಿಚಾರಗಳು ಬಹಳ ವರ್ಷಗಳಿಂದ ಮಾತಾಡ್ತಾ ಬರ್ತಾ ಇದ್ದೀನಿ. ಆಕ್ಚುಲಿ ಕೋವಿಡ್ ಸಂದರ್ಭದಲ್ಲೂ ಕೂಡ ಜನರಿಗೆ ದೊಡ್ಡ ಪ್ರಮಾಣದಲ್ಲಿ ಆರೋಗ್ಯ ಸ್ಥಿತಿ ಬಹಳ ಕಷ್ಟದಲ್ಲಿದ್ದಾಗ, ಬಹಳ ಸಮಸ್ಯೆ ಆಗ್ತಾ ಇದ್ದಾಗ ಅವತ್ತಿರೋ ಸರ್ಕಾರ, ಅವತ್ತಿರೋ ಮುಖ್ಯಮಂತ್ರಿ 5-10 ಕೋಟಿ ಈ ಅಂಬರೀಷ್ ಅವ್ರ ಸ್ಮಾರಕಕ್ಕೋಸ್ಕರ ಬೆಂಗಳೂರಿನಲ್ಲೇ ಸಿಟಿ ಸೆಂಟರ್ ನಲ್ಲೇ ಕೊಡಂಗೆ ಅವರು ಅನುಕೂಲ ಮಾಡ್ಕೊಡ್ತಾ ಇದ್ರು. ಸರ್ಕಾರದ ದುಡ್ಡು ಕೊಡ್ತಾ ಇದ್ರು. ಸಿ ಅದು ಯಾಕೆ? ಬಿಕಾಸ್ ಆಫ್ ದಿಸ್ ಪ್ಯಾಟರ್ನ್ ಶುರು ಮಾಡಿದ್ದು ಅಣ್ಣವರ ಒಂದು ಸ್ಮಾರಕ ಕೊಟ್ಟಿದ್ದು 2.5 ಎಕರೆ ಸಿಟಿ ಸೆಂಟರ್ ಅಲ್ಲಿ ಕಟ್ಟಿರೋ ಸ್ಟುಡಿಯೋ. ಸೊ ಇಟ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಇನ್ ಹೌ ರಿಪಲ್ ಎಫೆಕ್ಟ್ ಆಗುತ್ತೆ, ಪರಿಣಾಮಗಳು, ಕಾನ್ಸಿಕ್ವೆನ್ಸಸ್ ಏನೇನಾಗುತ್ತೆ ಅದರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಹೊರತು ಇದು ನಮ್ಮೆಲ್ಲರಿಗೂ, ನಮಗೆ ಅಂಬರೀಷ್ ಅವರು ಯಾವಾಗಲೂ ಬಹಳ ಪ್ರೀತಿ ಕೊಟ್ಟಿದ್ದಾರೆ. ನನಗೆ ಅವ್ರ ಕಂಡ್ರೆ ಬಹಳ ಇಷ್ಟ. ಅಪ್ಪು ಸರ್ ನಮ್ ಬಹಳ ಒಳ್ಳೆ ಸ್ನೇಹಿತರೆ, ಅವ್ರು ನಮ್ಗೆ ಅಣ್ಣ. ಇವರೆಲ್ಲರೂ ಕೂಡ ನಮಗೆ ಎಲ್ಲರೂ ಗೊತ್ತಿದೆ. ನಾನು ಅವೆಲ್ಲ ಹೇಳಿದ್ರು, ನಂಗೆ ಜಯಮಾಲ ಅವರು ಪರಿಚಯ, ನಂಗೆ ಸಾರಾ ಗೋವಿಂದ್ ಅವರು ಪರಿಚಯ, ಸಿನಿಮಾ ರಂಗದ ಎಲ್ಲರೂ ಪರಿಚಯ. ಬಟ್ ನಮಗೆ ವಿ ಆಲ್ವೇಸ್ ಹ್ಯಾವ್ ಗುಡ್ ಕನೆಕ್ಷನ್ ಅವ್ರ ಜೊತೆ. ಎಲ್ಲ ಯಾವ ಒಂದು ಸಮಸ್ಯೆ ಬಂದಿಲ್ಲ. ಬಟ್ ವಿಚಾರಗಳು ನೋಡೋದು, ಸಮಾಜನ ಯಾವ ದಿಕ್ಕಲ್ಲಿ ತಗೊಂಡೋಗ್ಬೇಕು ಅನ್ನೋದು ಸಂಪೂರ್ಣವಾಗಿ ಬೇರೆ ಬೇರೆ. ನಾವೆಲ್ಲ ಸಮಾಜ, ಸಮಾನತಾವಾದಿಗಳು, ಸಂವಿಧಾನವಾದಿಗಳು ಅಂತ ಹೇಳಿದ್ರೆ ಸುಳ್ಳು. ಅಂದ್ರೆ ನೀವು ರೂಟ್ ಬಗ್ಗೆ ಹೇಳ್ತಿದ್ರಿ, ಈ ಮೂಲದಿಂದ ನಾವು ಇಲ್ಲಿ ಹೆಂಗೆ ಶುರುವಾಯ್ತು. ಓಕೆ, ನೀವು ಡಾಕ್ಟರ್ ರಾಜ್ಕುಮಾರ್ ಅವ್ರು ಕೊಟ್ರಿ, ಇವ್ರಿಗೂ ಕೊಡಿ ಅಂತ ಹೇಳಿ ಅಲ್ಲಿಂದ ಪ್ಯಾಟರ್ನ್ ಶುರುವಾಗುತ್ತೆ ಅಂತ ಹೇಳಿ ಒಂದು ಸಬ್ಜೆಕ್ಟ್ ಹೇಳಿದ್ರು. ಸೊ ನನಗನ್ಸೋದು, ಈಗ ಚೇತನ್ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋದಕ್ಕೆ
ಅದನ್ನ ಎತ್ತಿದಾರ ಬರೀ ಸಿನಿಮಾ ಇಂಡಸ್ಟ್ರಿ ಅವರು? ಯಾಕೆಂದ್ರೆ ಬರೀ ರಾಜ್ಕುಮಾರ್ ಅವರ ಸ್ಮಾರಕ ಒಂದನ್ನ ಇಟ್ಕೊಂಡು ನಾವು ನೋಡೋದಕ್ಕಾಗೋದಿಲ್ಲ. ಒಂದು ಸಮಾಜದ ಬದ್ಧತೆ, ಸಮಾಜಕ್ಕೆ ಒಳಿತಾಗ್ಬೇಕು ಅಂತ ನಾವು ಅನ್ಕೊಂಡಾಗ ಸರ್ಕಾರದ ಎಷ್ಟೊಂದು ಜಾಗಗಳು ಬೇರೆ ಬೇರೆ ರೀತಿಯಾಗಿ ಹಂಚಿಕೆ ಆಗೋಗ್ಬಿಟ್ಟಿದಾವೆ. 100% ಸೊ ಆ ಹಂಚಿಕೆ ಆಗಿರುವಂತಹ ಕೆಲವೊಂದು ವರದಿಗಳನ್ನ ಕೂಡ ಸೊ ಕಾಲ್ಡ್ ಜನ ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ವಿತ್ ಡಾಕ್ಯುಮೆಂಟ್ ದಿ ಫೈಲ್ ಕೂಡ ವರದಿಯನ್ನ ಮಾಡಿದೆ. ವೆರಿ ಗುಡ್. ಸೊ ನೀವ್ ಯಾಕೆ ಅದ್ರ ಬಗ್ಗೆ ಇಟ್ಕೊಂಡು ಮಾತಾಡೋದಿಲ್ಲ, ಕೇವಲ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತೀರಾ? ಈಗ ನೀವೇ ಎಷ್ಟೋ ಕಡೆ ಹೇಳಿರೋ ಹಾಗೆ ನಾನು ಸಮಾಜಕ್ಕೆ ಒಳಿತಾಗ್ಬೇಕು ಅಂತ ಹೇಳ್ತೀನಿ, ಹಾಗೆ ಬದ್ಧತೆ ಇದೆ ನನಗೆ ಅಂತ ನೀವು ಯಾವಾಗ್ಲೂ ಹೇಳ್ತಿರ್ತೀರಾ, ವಿಚ್ ಇಸ್ ವೆರಿ ಗುಡ್. ಬಟ್ ಈ ವಿಚಾರಗಳ ಬಗ್ಗೆ ಯಾಕೆ ಎತ್ತಲ್ಲ ಚೇತನ್? ಪ್ರತಿ ಒಂದು ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ನಮ್ಮ ಉದ್ದೇಶ ಇದೆ ಪಲ್ಲವಿ ಅವ್ರೆ. ನಮ್ದು ಸೆಲೆಕ್ಟಿವ್ ಪಾಲಿಟಿಕ್ಸ್ ಅಲ್ವೇ ಅಲ್ಲ. ನಿಜ ಹೇಳಬೇಕು ಅಂದ್ರೆ ನಾವು ಭೂಮಿ ವಿಚಾರದ ಸಂಬಂಧಪಟ್ಟಂಗೆ ಅನೇಕ ದೊಡ್ಡ ದೊಡ್ಡ ಹೋರಾಟಗಳೇ ಮಾಡಿದೀವಿ. ಬಹಳ ದೊಡ್ಡ ಪ್ರಮಾಣದ ಹೋರಾಟ. ಇತ್ತೀಚೆಗೆ ನಾನು ಹೋಗಿದ್ದೆ ಹೊಳಲ್ಕೆರೆನಲ್ಲಿ. ಏನು ನಮಗೆ ರೈತರಿಗೆ ಮತ್ತೆ ಅಲ್ಲಿರೋ ಜನರಿಗೆ ಈ ಮೈನಿಂಗ್ ದಿಂದ ರೀತಿಯಲ್ಲಿ ಯಾರಿಗೆ ಮೈನಿಂಗ್ ರೀತಿ ಕೊಟ್ಟು ಬರೀ ಪರಿಸರ ನಾಶ ಅಷ್ಟೇ ಅಲ್ಲದೆ ಅಲ್ಲಿ ಎಲ್ಲ ಪ್ರಾಣಿ ಪಕ್ಷಿ ಗಿಡ ಮರ ಆರೋಗ್ಯ ಸಮಸ್ಯೆ ಅಷ್ಟೇ ಅಲ್ಲದೆ ರೈತರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ, ಅವರ ಬೆಳೆಗೆ ಎಷ್ಟು ಸಮಸ್ಯೆ ಆಗ್ತಿದೆ, ಎಲ್ಲಾ ರೀತಿ ಮಾತಾಡಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಈ ರೀತಿಯ ದೊಡ್ಡ ಪ್ರಮಾಣದಲ್ಲಿ ಭೂಮಿ ವಿಚಾರದಲ್ಲಿ ಆದಿವಾಸಿಗಳಿಗೆ ಫಾರೆಸ್ಟ್ ರೈಟ್ಸ್ ಆಕ್ಟ್ ಬಗ್ಗೆ ನಾವು ಬಹಳ ಜಾಗೃತಿ ಮೂಡಿಸಿದೀವಿ, ಬಹಳ ಹೋರಾಟಗಳು ಮಾಡಿದೀವಿ ಆದಿವಾಸಿ ಹಕ್ಕುಗಳಿಗೋಸ್ಕರ. ನಾವು ಕೂಡ PTCL ವಿಚಾರದಲ್ಲೂ ಕೂಡ ಜಾಗೃತಿ ಮೂಡಿಸಿದೀವಿ. ನಮ್ಗೆ ಹೋರಾಟಗಳಿಗೆ ನಾನು ಬೆಂಬಲ ಕೊಟ್ಟಿದ್ದೀನಿ. ಈ ವಿಚಾರಗಳು ಎಲ್ಲಾ ರೀತಿ ಭೂಮಿಯ ವಿಚಾರಗಳನ್ನ ನಾವು ಮಾತಾಡ್ತಾ ಬರ್ತಾ ಇದ್ವಿ, ನಾವು ಹೋರಾಟ ಮಾಡ್ತಾ ಬರ್ತಾ ಇದ್ವಿ. ಅದಕ್ಕೆ ಭೂಮಿ ಇಸ್ ದ ಮೇಜರ್ ಫೈಟ್ ಆಫ್ ದ 21st century ಅನ್ನೋದು ಹೇಳೋದು ಸುಳ್ಳಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಜನ ಜಾಸ್ತಿ ಇದೆ, ಭೂಮಿ ಕಡಿಮೆ ಇದೆ. ಭೂಮಿ ಯಾರ ಕೈಯಲ್ಲಿರುತ್ತೋ, ಯಾರ ಕಪಿ ಮುಷ್ಟಿಲಿರುತ್ತೋ ಅವ್ರದೇ ಅಧಿಕಾರ ಇರುತ್ತೆ ಅಂತ 10 ರಿಂದ 12 ಸಾವಿರ ವರ್ಷದಿಂದ ನಾವು ನೋಡ್ಕೊಂಡ್ ಬಂದಿದ್ದೀವಿ, ಇತಿಹಾಸ ಓದಿರೋ. ಸೊ ಭೂಮಿ ಫೈಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫೈಟ್. ಬಟ್ ಈ ವಿಚಾರ ಸಂಬಂಧಪಟ್ಟಂಗೆ ಅಣ್ಣವ್ರ ಸ್ಮಾರಕ, ಈ ಸ್ಮಾರಕ ಪಾಲಿಟಿಕ್ಸ್ ಸಂಬಂಧಪಟ್ಟಂಗೆ ನಾನು ಯಾವ ಹೋರಾಟನೂ ಮಾಡಿಲ್ಲ. ನಾನು ಯಾವ ಒಂದ್ ರೀತಿ ಅಲ್ಲೋಗಿ ಧರಣ ಮಾಡಿಲ್ಲ. ನಾನು ಬರೀ 3 ಸಾಲಿನ ಒಂದು ಪೋಸ್ಟ್ ಹಾಕಿದ್ದೆ. ಅದು ಒಂದು ಪ್ರಶ್ನೆ ಕೇಳಂಗೆ ಡಾಕ್ಟರ್ ರಾಜ್ಕುಮಾರ್ಗೂ ಗೌರವ ಕೊಟ್ಟಂಗೆ ನಾನು ಮಾಡಿದೆ. ಬಟ್ ಏನ್ ತೋರ್ಸುತ್ತೆ ಪಲ್ಲವಿ ಅವರೇ ಅಂದ್ರೆ, ನೀವು ಫೈಲ್ ಮಾಡ್ತಿರೋ ಒಳ್ಳೆ ಕೆಲಸನ ನಾವೆಲ್ಲ ಶ್ಲಾಘಿಸ್ತೀವಿ. ಆದ್ರೆ ಈ ದೊಡ್ಡ ದೊಡ್ಡ ಭೂಮಿ ವಿಚಾರಗಳನ್ನ ಮೀಡಿಯಾಗೆ ಕೆಲವು ಮೀಡಿಯಾಗಳು ಬಿಟ್ರೆ ದೊಡ್ಡ ದೊಡ್ಡ ಮೀಡಿಯಾಗಳಿಗೆ ಬೇಕಾಗಲ್ಲ. ಅವ್ರ ಆ ವಿಚಾರಗಳು ಪ್ರಸ್ತಾಪ ಮಾಡಲ್ಲ, ಪ್ರಚಾರ ಮಾಡಲ್ಲ, ಪ್ರಸಾರ ಮಾಡಲ್ಲ. ಎಷ್ಟೋ ಸಲ ಈ ವಿಚಾರ 2.5 ಎಕರೆ ಇಮೋಷನಲ್ ಇಶ್ಯೂ, ಭಾವನೆಗಳಿಗೆ ರೀಚ್ ಆಗುತ್ತೆ, ಮತ್ತೆ ಜಾಸ್ತಿ ಜನರಿಗೆ ಟಾಕ್ ಆಗತ್ತೆ, ಮತ್ತೆ ಜಾಸ್ತಿ ಚರ್ಚೆ ಆಗತ್ತೆ ಅನ್ನೋ ಕಾರಣಕ್ಕೂ ಅವ್ರು ಹೇಳ್ಬೇಕು ಯಾಕೆ ಅಂತ. ಈ ವಿಚಾರ ಎತ್ಕೊಂಡು ಬಹಳ ಒಂದು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕ ಮಾಡಿರೋದೇ ಇಟ್ಸ್ ಅ ಪ್ರಾಡಕ್ಟ್ ಆಫ್ ದ ಮೀಡಿಯಾ ಕನ್ಕಾಕ್ಷನ್ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಸೊ ವಾಟ್ ಯು ಥಿಂಕ್ ಅಂದ್ರೆ ಜನಕ್ಕೆ ಪಬ್ಲಿಸಿಟಿ ಇರುವಂತ ವ್ಯಕ್ತಿ ಅಥವಾ ಜನಕ್ಕೆ ಹತ್ರ ಆಗಿರುವಂತ ವ್ಯಕ್ತಿಗಳ ಬಗ್ಗೆ ಮಾತಾಡಿದಾಗ ಮಾತ್ರ ಆ ವಿಚಾರಗಳು ಕನೆಕ್ಟ್ ಆಗುತ್ತೆ ಅನ್ಸುತ್ತೆ. ಯಾಕೆಂದ್ರೆ ನೀವೀಗ ಹೇಳಿದ್ರೆ ಹೊಳಲ್ಕೆರೆ ವಿಚಾರವಾಗಿ ನಾನು ಪ್ರತಿಭಟನೆ ಮಾಡಿದೀನಿ, ಹಲವಾರು ಭೂಮಿ ವಿಚಾರವಾಗಿ ನಾನು ಪ್ರತಿಭಟನೆ ಮಾಡಿದೀನಿ, ಬಟ್ ಆ ವಿಚಾರಗಳು ಜನಕ್ಕೆ ತಲುಪ್ತಾ ಇಲ್ವಾ, ಅಥವಾ ಈ ರೀತಿ ವಿಚಾರಗಳ ಥ್ರೂನೇ ನೀವು ತಲುಪಿಸ್ಬೇಕಾ ಅಂತ ಹೇಳಿ? ಈ ರೀತಿ ವಿಚಾರಗಳು ಥ್ರೂನೇ ತಲುಪಿಸ್ಬೇಕಾ ಅನ್ನೋ ರೀತಿನ ಸ್ಟ್ರಾಟಜಿ ಅಲ್ಲ ನಂದು. ಈ ರೀತಿ ವಿಚಾರಗಳು ನಾನು ಒಂದು ಎಲ್ಲಾ ರೀತಿಯ ಭೂಮಿಗೆ ಸಂಬಂಧಪಟ್ಟಂಗೆ ವಿಚಾರ, ಸ್ಟಾರ್ ಕಲ್ಚರ್, ಬಿಕಾಸ್ ನಾವ್ ಹೆಂಗ್ ನೋಡ್ತೀವಿ ಪಲ್ಲವಿ ಅವರೇ ಅಂದ್ರೆ ನಾವು ಇಂಟರ್ಸೆಕ್ಷನಲ್ ಆಗಿ ನೋಡ್ತೀವಿ. ಸ್ಟಾರ್ ಕಲ್ಚರ್ ಅನ್ನೋದು ಮಾತ್ರ ಅಂದಾಗ ಇಟ್ಸ್ ನಾಟ್ ಅ ಫ್ಯಾನ್ ವಾರ್ ಅಂತ ನಾವು ನೋಡಲ್ಲ. ಸ್ಟಾರ್ ಕಲ್ಚರ್ಗೂ, ಭೂಮಿಗೂ, ಸರ್ಕಾರಗಳಿಗೂ, ಜನರ ಎಮೋಷನ್ಸ್ಗೂ, ಅಸಮಾನತೆಯ ವ್ಯವಸ್ಥೆಗೂ ಎಲ್ಲ ಒಂದು ಸಂಬಂಧ ಇದೆ. ಸೊ ಹಾಗೇನೆ ಆಲ್ ಟೈಪ್ಸ್ ಆಫ್ ಇಶ್ಯೂಸ್ ಆರ್ ಇಂಟರ್ಸೆಕ್ಷನ್ ಕನೆಕ್ಟೆಡ್. ಸೊ ನಾವು ಭೂಮಿ ಅಂದಾಗ ಈ ವಿಚಾರ ಮಾತಾಡದೇ ಇದ್ರೆ ಅದು ತಪ್ಪಾಗತ್ತೆ, ಬರೀ ಈ ವಿಚಾರ ಮಾತಾಡಿದ್ರೆ ಅದು ಸೀಮಿತ ಆಗತ್ತೆ, ಅದು ತಪ್ಪಾಗತ್ತೆ. ಸೊ ಎಲ್ಲಾ ವಿಚಾರಗಳು ಸಂಬಂಧಪಟ್ಟಂಗೆ ಇದು ಸೇರಿ ನಾವು ಮಾತಾಡಿದಾಗ ಇಟ್ ಶೆಡ್ಸ್ ಲೈಟ್ ಆನ್ ದಿ ಎಕ್ಸಿಸ್ಟಿಂಗ್. ಸರ್ಕಾರಗಳು ಹೇಗೆ ನಾನು ಅವೆಲ್ಲ ಹೇಳಿದೆ, ITBT ಥ್ರೋ ಅವೇ ರೇಟ್ಸ್ ನಲ್ಲಿ ಅದರಿಂದ ಬೆಂಗಳೂರಿನಲ್ಲಿ ಸಮಸ್ಯೆಗಳು, ಕಂಜೆಷನ್ಗಳು, ಪ್ರಾಬ್ಲಮ್ಗಳು, ಈ ಹಿಂದಿ ಹೇರಿಕೆ ಅನ್ನೋದು ಏನು ಜನರಿಗೆ ಜೀವನಕ್ಕೆ ಎಷ್ಟೋ ಒಂದು ಕನ್ನಡ ಪರ ಹೋರಾಟಗಾರ ಅಂತ ಹೇಳ್ಕೊಳ್ಳೋರು ಹೋರಾಟ ಮಾಡ್ತಾ ಇದ್ರು. ಅದಕ್ಕೂ ಇದೆಲ್ಲ ಕೂಡ ಸರ್ಕಾರದ ಯೋಜನೆಗಳೇ ಕಾರಣ. ನೋಡಿ ಪಲ್ಲವಿ ಅವರೇ, ನಾವು ಒಂದು ಉತ್ತಮ ಸಮಾಜ ಕಟ್ಟಬೇಕು ಅಂದ್ರೆ ವಿ ಹ್ಯಾವ್ ಟು ಹ್ಯಾವ್ ಗುಡ್ ಲೀಡರ್ಸ್. ಕಾನೂನು ರೂಪಿಸೋರು, ಕಾನೂನು ಜಾರಿಗೊಳಿಸೋರು, ಕಾನೂನು ತರೋರು. ನಮ್ಮ ಲೀಡರ್ಶಿಪ್ಗಳು ಇಷ್ಟು ವರ್ಷದಲ್ಲಿ 75 ವರ್ಷದ ಕರ್ನಾಟಕದ ಲೀಡರ್ಶಿಪ್ ನಲ್ಲಿ ಒಳ್ಳೊಳ್ಳೆ ರಾಜಕಾರಣಿಗಳು ಇದ್ದಿದ್ದಾರೆ. ನಾನು ಇಲ್ವೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ದೇರ್ ಹಸ್ ಬಿನ್ ಅ ಲೀಡರ್ಶಿಪ್ ಪ್ರಾಬ್ಲಮ್, ಲೀಡರ್ಶಿಪ್ ವ್ಯಾಕ್ಯೂಮ್, ದೂರದೃಷ್ಟಿಯ ಕೊರತೆಯಿಂದ ನಮ್ಗೆ ಬಹಳ ದೊಡ್ಡ ಸಮಸ್ಯೆಗಳಾಗಿದೆ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಅಂದ್ರೆ
ನಿಮ್ಮ ಕಾಂಟೆಕ್ಸ್ಟ್ ಅಥವಾ ನಿಮ್ಮ ವಿಚಾರಧಾರೆಗಳು ಜನಕ್ಕೆ ರೀಚ್ ಆಗೋದ್ರಲ್ಲಿ ಎಲ್ಲಾದ್ರೂ ಎಡುತ್ತಾ ಇದೆಯಾ? ಯಾಕೆಂದ್ರೆ ಒಂದು ಕಡೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕೇವಲ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಇಂಡಸ್ಟ್ರಿ ಅಂತ ತಗೊಳ್ಳೋಣ, ಕೇವಲ ಡಾಕ್ಟರ್ ರಾಜ್ಕುಮಾರ್ ಬೇಡ, ಸಿನಿಮಾ ಇಂಡಸ್ಟ್ರಿ ಬಗ್ಗೆ ನಾನು ಹೇಳಿದ್ರೆ ಜನಕ್ಕೆ ರೀಚ್ ಆಗ್ತಾ ಇದೆ. ಇನ್ನಿತರ ವಿಚಾರಗಳ ಬಗ್ಗೆ ಈಗ ಜಿಲ್ಲಾವಾರು ನೀವು ಹೋಗಿ ಭೂಮಿ ವಿಚಾರವಾಗಿ ಏನೆಲ್ಲ ಪ್ರೊಟೆಸ್ಟ್ ಮಾಡಿದೀರಾ, ಅದು ಜನಕ್ಕೆ ತಲುಪ್ತಾ ಇಲ್ವಾ? ಅಥವಾ ಜನ ತೆಗೆದುಕೊಳ್ತಾ ಇರೋ ರೀತಿನೇ ಬೇರೆನಾ? ಜನ ಚೇತನ್ ಅವರನ್ನ ಒಂದ್ ರೀತಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದಾರ ಮೈಂಡ್ ನಲ್ಲಿ, ಇವರು ವಿವಾದಾತ್ಮಕ ಹೇಳಿಕೆಗಳನ್ನೇ ಸೃಷ್ಟಿ ಮಾಡ್ತಾರೆ, ಇವರು ಒಂದ್ ರೀತಿ ಬೇರೆ ಬೇರೆ ವಿಚಾರಗಳನ್ನ ತಂದು ಹೇರುವಂತ ಇಂಪೋಸ್ ಮಾಡ್ತಾರೆ ನಮ್ಗೆ, ಅಥವಾ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಎತ್ತಿದ್ರೆ ನಾನು ಮೇನ್ ಸ್ಟ್ರೀಮ್ ಗೆ ಬರ್ಬೋದು ಅನ್ನುವಂತ ಏನಾದ್ರೂ ಆಲೋಚನೆ ಇದೆ? ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚರ್ಚೆಗೆ ಒಳಪಟ್ಟಿರುವಂತ ವಿಚಾರ. ಮೊದಲನೇದಾಗಿ ಹೇಳ್ತೀನಿ ಪಲ್ಲವಿ ಅವರೇ, ನಮ್ಗೆ ಈ ವಿಚಾರದಲ್ಲಿ ಬಹಳ ದೊಡ್ಡ ಪ್ರಮಾಣದ ಜನ ಬೆಂಬಲ ಬರ್ತಾ ಇದೆ. ಕರ್ನಾಟಕದ ಮೂಲೆಗಳಿಂದ, ಪ್ರತಿ ಒಂದು ಭಾಗಗಳಿಂದ ನಮಗೆ ಸಪೋರ್ಟ್ ಬರ್ತಾ ಇದೆ. ಓವರ್ವೆಲ್ಮಿಂಗ್ ಸಪೋರ್ಟ್ ನಮ್ ಜೊತೆ ನಿಂತಿದ್ದಾರೆ, ಅದು ಫಸ್ಟ್. ಎರಡನೇದಾಗಿ ನಾವು ಯಾರ ಮೇಲೂ ಏನು ಹೇರ್ತಾ ಇಲ್ಲ. ನಾವು ಏನಾದ್ರೂ ಉತ್ತಮ ಸಮಾಜ ಕಟ್ಟಬೇಕು, ನಮ್ಮ ರಾಜ್ಯ ಬಲಿಷ್ಠ ಆಗ್ಬೇಕು, ನಮ್ಮ ದೇಶ ಬಲಿಷ್ಠ ಆಗ್ಬೇಕು ಅಂದ್ರೆ ಜನರ ಕಾನ್ಶಿಯಸ್ನೆಸ್, ಜನರ ಒಂದು ಜಾಗೃತಿನ ನಾವು ಏರ್ಸ್ಬೇಕು. ಅದು ನಮ್ಮೆಲ್ಲರ, ನಾನು ಅದರಿಂದ ನಾನ್ ಕಲಿಯಲ್ಲ ಅಂತಲ್ಲ, ನಮ್ಗೆ ಅನೇಕರಿಂದ ನಾನು ಕಲಿತಾ ಇರ್ತೀನಿ, ನನಗೆ ಗೊತ್ತಿರೋದು ಹೇಳ್ತಾ ಇರ್ತೀನಿ. ಇಟ್ಸ್ ಅ ಕಾಂಬಿನೇಷನ್, ಅದು ನಡೀತಾ ಇದೆ. ನಮಗೆ ಈ ರೀತಿಯಲ್ಲಿ ಜನರಿಗೆ ವಿಚಾರಗಳ ಮುಖಾಂತರ ಜನರ ಜಾಗೃತಿ ಆದಷ್ಟು we can build a very strong society, we can build a very aware society. because ಡೆಮಾಕ್ರಸಿ ಗಟ್ಟಿ ಆದರೆ ಮಾತ್ರ ಪಲ್ಲವಿ ಅವರೇ ನಾವು ಉತ್ತಮ ಸಮಾಜ ಕಟ್ಟಕ್ಕಾಗುತ್ತೆ. ಸೊ ನಮಗೆ ಇನ್ ಥಿಯರಿ ನಮ್ಮ ಸಂವಿಧಾನ ಅದ್ಭುತವಾಗಿದೆ, ನಮ್ಮ ಭಾರತದ ಪರಿಕಲ್ಪನೆ ಇಸ್ ಎಕ್ಸ್ಟ್ರಾರ್ಡಿನರಿ. ಡೈವರ್ಸಿಟಿ ಅಂತ ಮಾತಾಡ್ತೀವಿ ನಾವು, ಭಾಷೆಗಳು, ಧರ್ಮಗಳು, ಎಲ್ಲಾ ರೀತಿಯ ಲಿಂಗಗಳು, ಎಲ್ಲಾ ರೀತಿ ಡೈವರ್ಸಿಟಿ ಎಕ್ಸ್ಟ್ರಾರ್ಡಿನರಿ. ಬಟ್ ಇನ್ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಂದಾಗ ಅದನ್ನೇ ಕಿತ್ತಾಕಕ್ಕೆ ಇವರೆಲ್ಲ ದಬ್ಬಾಳಿಕೆ, ಪಟ್ಟಭದ್ರ ಹಿತಾಸಕ್ತಿಗಳು ಹೆದರ್ಸಿ ಬೆದರ್ಸಿ ಬಾಯಿ ಮುಚ್ಚೋ ಪ್ರಯತ್ನ ಮಾಡ್ತಾರೆ. ಬೇರೆ ಬೇರೆ ತರ ಒಂದು ರೀತಿ ಸರ್ಕಾರಗಳು ಬೇಡದಿರೋ ಯೋಜನೆಗಳು ತಂದು ಉದ್ದೇಶ ಪೂರ್ವಕವಾಗಿಯೋ ಅಥವಾ ತಿಳುವಳಿಕೆಯ ಜ್ಞಾನದ ಕಡಿಮೆ ಇದ್ದೋ ಅಥವಾ ಅವಕಾಶವಾದಿತನ ಅದೋ ಅಥವಾ ಕಾಂಬಿನೇಷನ್ ಇಂದ ಅವರು ಜನರಿಗೆ ಒಂದ್ ರೀತಿ ನ್ಯಾಯ ಒದಗಿಸೋದ್ ಬಿಟ್ಟು ಇದ್ದ ಸಮಸ್ಯೆಗಳು ಹೆಚ್ಚು ಮಾಡ್ತಾರೆ. ವಿ ಹ್ಯಾವ್ ಟು ಮೇಕ್ ಪೀಪಲ್ ಅವೇರ್. ಸೊ ನಮಗೆ ಈ ರೀತಿ, ನನಗೆ ಅನೇಕ ತಲೆಮಾರುಗಳಿಂದ ಶಿಕ್ಷಣ ಸಿಕ್ಕಿದೆ, ನನಗೆ ಒಳ್ಳೆ ಯೂನಿವರ್ಸಿಟಿ ಓದಕ್ಕೆ ಅವಕಾಶ ಸಿಕ್ಕಿದೆ, ನನಗೂ ಕೂಡ ಶಿಕ್ಷಣದ ಕುಟುಂಬದಿಂದ ಬಂದು ನನಗೆ ಎಲ್ಲ ರೀತಿ ಆರ್ಥಿಕವಾಗೂ ನನಗೆ ಒಂದ್ ರೀತಿ ಬೆನಿಫಿಟ್ ಸಿಕ್ಕಿದೆ. ನನ್ನಂತೂ ಜಾಸ್ತಿ ಪಡೆದಿರೋ ಸಿನಿಮಾದಲ್ಲೂ ಕೂಡ ಒಂದ್ ವೇದಿಕೆ ಸಿಕ್ಕಿದೆ. ನನ್ನಂತೂ ಜಾಸ್ತಿ ಪಡೆದಿರೋನು ಪಲ್ಲವಿಯವರೇ ಜಾಸ್ತಿ ಸಮಾಜಕ್ಕೆ ವಾಪಸ್ ಕೊಡ್ಬೇಕು, ಜಾಸ್ತಿ ಪಡೆದಿರೋ ಜಾಸ್ತಿ ವಾಪಸ್ ಕೊಡ್ಬೇಕು, ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು. ಅದು ನ್ಯಾಯದ ಪರಿಕಲ್ಪನೆ. ಇವತ್ತು ಹೋರಾಟ ಮಾಡ್ತಿರೋಲ್ಲ ಎಷ್ಟೋ ಜನ, ನಮ್ಮ ಸಂಘಟನೆಗಳು, ನಮ್ಮ ಚಳುವಳಿಗಳೆಲ್ಲ, ಅವರೆಲ್ಲ ಈ ವ್ಯವಸ್ಥೆ ಅನ್ಯಾಯ ಮಾಡಿರೋರೇ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಧ್ವನಿ ಇಲ್ಲ ಅಂತಲ್ಲ, ಅತ್ಯುತ್ತಮ ಅದ್ಭುತ ಧ್ವನಿಗಳಿದೆ. ಆದ್ರೆ ಆ ಧ್ವನಿಗಳನ್ನ ಮೀಡಿಯಾ ತೋರ್ಸಲ್ಲ. ಆ ಧ್ವನಿಗಳನ್ನ ಎಷ್ಟೋ ರೀತಿ ಈ ವ್ಯವಸ್ಥೆ ಕುಗ್ಸತ್ತೆ. ಆ ಧ್ವನಿಗಳು ರೀಚ್ ಮಾಡ್ಸಲ್ಲ. ಇದ್ದಿದ್ದೆ ಬಿಡು, ಅವ್ರು ಮಾತಾಡ್ತಾನೆ ಇರ್ತಾರೆ, ಅವ್ರು ಹೋರಾಟ ಮಾಡ್ತಾನೆ ಇರ್ತಾರೆ. ಹಾಗಲ್ಲ, ನನಗ್ ಜಾಸ್ತಿ ಸಿಕ್ಕಿದೆ, ನಾನು ಅದನ್ನ ನಿಂತು ನಾವು ಅವರೆಲ್ಲರ ಜೊತೆ ನಮ್ಮ ಜೊತೆಗೆ ನಿಂತು ನಾವು ಈ ರೀತಿ ಹೋರಾಟ ಮಾಡಬೇಕು, ಜನರ ಜಾಗೃತಿ ಮೂಡಿಸ್ಬೇಕು. ಅವಾಗ್ಲೇ ನಿಜವಾಗ್ಲೂ ಬುದ್ಧ, ಬಸವ, ಅಂಬೇಡ್ಕರಿನ ಒಂದು ಪೆರಿಯಾರ್, ಪುಲೆ, ಕುವೆಂಪು ಅವರ ಕನಸು ನನಸು ಮಾಡಬಹುದು. ಅವಾಗ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ರಂಗದ ಕನಸನ್ನ ನಾವು ನನಸು ಮಾಡ್ಬೋದು. ಹೊರತು ಈ ಹೀರೋ ಒಂದ್ ರೀತಿ ಈ ವ್ಯಕ್ತಿ ಆರಾಧನೆ ಅಲ್ಲ. ನಮಗೇನ್ ಬೇಕು ಅಂದ್ರೆ ಅವ್ರ ಕಂಡ ಕನಸನ್ನ ನಾವು ನಿಜ ಜೀವನದಲ್ಲಿ 21ನೇ ಶತಮಾನದಲ್ಲಿ ಕಾರ್ಯರೂಪಕ್ಕೆ ತರಂಗೆ ಆ ಹಾದಿನಲ್ಲಿ ನಾವು ಹೋಗೋಣ. ಓಕೆ, ಸೊ ಒಂದು ಜಾಗದ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡುವಾಗ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ GS ಶಿವರುದ್ರಪ್ಪ ಅವರಿಗೆ ಒಂದು ಜಾಗ ಕೊಟ್ಟರು ಸರ್ಕಾರ. ಓಕೆ, ಗಿರೀಶ್ ಕಾರ್ನಾಡ್ ಅವರು ನಿಧನರಾದ ನಂತರ ಅವರನ್ನ ಚಿತಾಗಾರಕ್ಕೆ ಹಾಕಿ ಇದ್ ಮಾಡಿದ್ರು, ಅವ್ರಿಗೆಲ್ಲೂ ಜಾಗ ಕೊಡ್ಲಿಲ್ಲ. ಸೊ ಈ ರೀತಿ ಗವರ್ಮೆಂಟ್ ಒಬ್ರಿಗೆ ಒಂದ್ ರೀತಿ ಜಾಗ ಕೊಟ್ಟು ಇನ್ನೊಬ್ರಿಗೆ ಕೊಡದೇ ಇರೋದನ್ನು ಕೂಡ ಚೇತನ್ ಪ್ರಶ್ನೆ ಮಾಡಿದಾರ, ಅಥವಾ ಅವ್ರಿಗೆ ಇದ್ ಬಗ್ಗೆ ಅರಿವಿದ್ಯಾ? ಹಾಗೆ ಈ ಜಾಗಗಳನ್ನ ಕೊಡುವಾಗ ಚೇತನ್ ಅವರು ನೋಡುವಂತಹ ದೃಷ್ಟಿ ಏನು ಅಂದ್ರೆ, ಸರ್ಕಾರ ಇದನ್ನ ಒಂದ್ ರೀತಿ ಕಂಠೀರವ ಸ್ಟುಡಿಯೋನ ಆಗ ಶೂಟಿಂಗ್ ಅಂತ ಪರ್ಪಸ್ಗೆ ಅಂತ ತಗೊಳ್ತಾ ಇದ್ರು. ಈಗ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಗಳು ಓದ್ತಾ ಇರ್ತಾರೆ. ಸೊ ಇಂಥ ಜಾಗಗಳನ್ನ ಸರ್ಕಾರ ಸ್ಮಾರಕ ಮಾಡೋದಕ್ಕೆ ಹೊರಟಿದೆ ಅನ್ನುವಂತ ಪ್ರಶ್ನೆನ, ಸೊ ಹೇಗೆ ಇದಕ್ಕೇನಾದ್ರೂ ಒಂದು ಪಾಲಿಸಿ ತರಬೇಕಾ, ನೀತಿ ತರಬೇಕಾ, ಹೇಗ್ ನೋಡ್ತೀರಾ ನೀವು ಇದನ್ನ? ಗುಡ್ ಪಾಯಿಂಟ್ ನೀವ್ ಹೇಳಿದ್ರು. ನಮಗೆ ಫಾರ್ ಎಕ್ಸಾಂಪಲ್ ನೀವ್ ಹೇಳಿರೋ ಪ್ರಕಾರ GS ಶಿವರುದ್ರಪ್ಪ ಅವರಿಗೆ ನೀವು ಅಲ್ಲಿ ಒಂದು ಲ್ಯಾಂಡ್ ಕೊಟ್ಟಿದ್ದಾರೆ ಸ್ಮಾರಕಕ್ಕೆ ಅಂದ್ರೆ, ಬೇರೆ ಸಾಹಿತಿಗಳು, ಬೇರೆಯವರು ನಮ್ಗೆ ಸಾಹಿತ್ಯ ವಲಯದಲ್ಲಿ ಒಂದು ಬೌದ್ಧಿಕ ಮಟ್ಟದಲ್ಲಿ ನಮ್ಗೆ ಕೊಡುಗೆ ಕೊಟ್ಟಿಲ್ಲ ಅಂದ್ರೆ ಇಟ್ ಈಸ್ ದ ಕ್ಲಿಯರ್ ಕಟ್ ಸೆಲೆಕ್ಟಿವ್ ಪಾಲಿಟಿಕ್ಸ್ ಆಫ್ ದ ಗವರ್ಮೆಂಟ್. ಸೆಲೆಕ್ಟಿವ್ ಪಾಲಿಟಿಕ್ಸ್ ಮಾಡಿದಾಗ
ನಿಮಗ್ ಗೊತ್ತಿರೋರು, ನಿಮಗ್ ಇಷ್ಟ ಇರೋರು, ನಿಮ್ ಹತ್ರ ಇರೋರಿಗೆ ಮಾತ್ರ ನೀವೆಲ್ಲ ಮಾಡ್ಕೊಟ್ಟು ಎಲ್ಲೋ ಒಂದ್ ಕಡೆ ಬೇರೆಯವರ ಅಪಾರ ಕೊಡುಗೆಯನ್ನ ನೀವು ಗುರುತಿಸ್ತಾ ಇದ್ದಾಗ ಇಟ್ ಬಿಕಮ್ಸ್ ಲಾಪ್ ಸೈಡೆಡ್ ಅಂಡ್ ಇಟ್ ಬಿಕಮ್ಸ್ ಅ ರೀಸನ್ ಫಾರ್ ಎಷ್ಟೋ ಒಂದು ರೀತಿಯ ವಿರೋಧ ಆಕ್ರೋಶ ಕಾರಣ ಆಗತ್ತೆ. ಅದು ನಾವು ರಾಜ್ಕುಮಾರ್ ಸ್ಮಾರಕನ ನೋಡಿದೀವಿ. ನೀವ್ ಹೇಳುತ್ತಲ್ಲ GS ಶಿವರುದ್ರಪುರ ಸ್ಮಾರಕದಲ್ಲಿ ಅದು ಕೂಡ ಇದೇ ರೀತಿ ಕನೆಕ್ಟ್ ಆಗತ್ತೆ. ನಾನು ಯಾಕೆ ಈ ಹೇಳ್ತಿದ್ದೀನಿ ಅಂದ್ರೆ ವಿಚಾರದಲ್ಲಿ ಪಲ್ಲವಿ ಅವರೇ, ಸರ್ಕಾರ ಮಸ್ಟ್ ಮುಂದಿನ ದಿನಗಳಲ್ಲಿ ಯಾರಾದ್ರೂ ಬಹಳ ಕೊಡುಗೆ ಕೊಟ್ಟಿರೋರ್ನ ಅವ್ರು ತೀರ್ಕೊಂಡ್ರೆ ಅವರನ್ನ ನಾವು ಹೆಂಗೆ ಅವರನ್ನ ಗೌರವಿಸ್ಬೇಕು ಅನ್ನೋದು ದೊಡ್ಡ ಮಟ್ಟದ ಕಮಿಟಿ ಮಾಡಿ ಚರ್ಚೆ ಮಾಡಬೇಕು. ಇಟ್ ಮಸ್ಟ್ ಬಿ ಡನ್ ವಿತ್ ಫೋರ್ ಸೈಟ್, ಥಾಟ್ಫುಲಿ. ನನಗೂ ಕೇಳಿದ್ದೀನಿ, ನನಗೆ ಬೇರೆಯವರೆಲ್ಲ ಫೋನ್ ಮಾಡಿದ್ರು, ಮಾತಾಡಿದ್ದೆ. ನಮ್ಮ ಶತಮಾನದ ಕವಿ ಕುವೆಂಪು ಅವ್ರು ತೀರ್ಕೊಂಡಾಗ 94ನಲ್ಲಿ ಅವಾಗ ಬಹಳ ಜನ ವಿಚಾರವಂತರೆಲ್ಲ ಕೂತ್ಕೊಂಡು ಮಾತಾಡಿದ್ರು ಹೆಂಗೆ ಅವರ ಒಂದು ರೀತಿಯ 20ನೇ ಶತಮಾನದ ಅದ್ಭುತ ಕೊಡುಗೆಯನ್ನ ನಾವ್ ಹೆಂಗೆ ಅದನ್ನ ಸ್ಮರಿಸ್ಬೇಕು ಅಂತ ಯೋಚನೆ ಮಾಡಿ ಅಲ್ಲಿ ಕುಪ್ಪಳ್ಳಿನಲ್ಲಿ ಅವ್ರ ಮನೆಯಲ್ಲೇ ಒಂದು ಮ್ಯೂಸಿಯಂ ತರ, ಒಂದು ಮೆಮೋರಿಯಲ್ ತರ ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿ ನಡೆಸ್ತಾರೆ. ನಾನು ಹೋಗಿದ್ದೀನಿ ಅನೇಕ ಸಲ ತೀರ್ಥಹಳ್ಳಿ ಹತ್ರ. ಅಂಡ್ ಐ ಪೇ ಮೈ ರೆಸ್ಪೆಕ್ಟ್ಸ್. ಅವರ ಅನುಯಾಯಿಗಳು ಕೂಡ ನಾವು ಕೂಡ. ಬಟ್ ಆ ರೀತಿ ನಮ್ಗೆ ಈ ರೀತಿ ಆದಾಗ ವಿ ನೀಡ್ ಇಂಪಾರ್ಟೆಂಟ್ ಡಿಬೇಟ್. ಅದ್ ಯಾಕೆ ಕಷ್ಟ ಆಗತ್ತೆ ಅಂದ್ರೆ ಪಲ್ಲವಿ ಅವರೇ, ಅವಾಗ ಅವ್ರು ತೀರ್ಕೊಂಡಾಗ ಇಟ್ ಇಸ್ ಅ ವೆರಿ ಸ್ಟ್ರೆಸ್ಫುಲ್ ಟೈಮ್. ಯಾಕಂದ್ರೆ ಅವ್ರಿಗೆ ಹತ್ರ ಇರೋರು, ಅವರಿಂದ ಇನ್ಫ್ಲೂಯೆನ್ಸ್ ಆಗಿರೋರು, ಅವ್ರ ಕಂಡ್ರೆ ಬಹಳ ಪ್ರೀತಿ ಅಭಿಮಾನ ಇರೋರು ಎಷ್ಟೋ ರೀತಿ ಆತಂಕದಲ್ಲಿ ಇರ್ತಾರೆ. ಸರ್ಕಾರ ಆಲ್ಸೋ ಹ್ಯಾಸ್ ಟು ಬ್ಯಾಲೆನ್ಸ್ ದಟ್. ಸೊ ವಿ ನೀಡ್ ಅ ಕಂಪೋಸ್ಡ್ ಗವರ್ಮೆಂಟ್ ಟು ಥಿಂಕ್ ಫಾರ್ವರ್ಡ್ ಥಿಂಕಿಂಗ್. ನಾನು ಈ ತರದ್ ಇವಾಗ ಸುಮ್ನೆ ಟ್ಯಾಪೆ ಹಚ್ಚೋದು, ನಾನು ಒಂದ್ 5 ಸ್ಕೀಮ್ ತಂದ್ಬಿಡ್ತೀನಿ, ಅದ್ ಎಲ್ಲಿಂದ ದುಡ್ಡು ಬರುತ್ತೆ, SC ST TSP ದಲಿತರ ಹಣ ಬಳಸದ, ಅದ್ ಒಂದ್ ರೀತಿ ಕರೆಕ್ಟ್ ಆಗಿ ಮಾಡತ್ತಾ, ಅದ್ರ ಸಮಾಜದ ಸಮಸ್ಯೆಗಳಿಗೆ ಒಂದ್ ಪರಿಹಾರ ಕೊಡುತ್ತಾ, ಅದೆಲ್ಲ ಯೋಚನೆ ಮಾಡೋದಲ್ಲ. 5 ಸ್ಕೀಮ್ ತಂದ್ಬಿಟ್ಟು ಅದ್ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ನಾವು ಅಧಿಕಾರಕ್ಕೆ ಬಂದ್ಬಿಡೋದು. ಶಾರ್ಟ್ ಟರ್ಮ್ ಕ್ವಿಕ್ ಫಿಕ್ಸ್ ಅಲ್ಲ ನಾವು ನೋಡ್ಬೇಕಾಗಿದ್ದು. ವಿ ನೀಡ್ ವಿಷನರಿ ಪಾಲಿಟಿಕ್ಸ್, ವಿ ನೀಡ್ ಫಾರ್ವರ್ಡ್ ಥಿಂಕಿಂಗ್. ಜನರ ಒಳಿತಿಗಾಗಿ ಒಂದು ಸೈದ್ಧಾಂತಿಕ ಬದ್ಧತೆಯಿಂದ ಯಾರು ಕೆಲಸ ಮಾಡ್ತಾರೋ ಅಂತವ್ರು ಮಾಡೋ ಒಂದು ರೀತಿ ಲೀಡರ್ಶಿಪ್ ಬೇಕು. ಸೊ ಅದನ್ನ ಮಾಡ್ಬೇಕು ಅಂದ್ರೆ ಪಲ್ಲವಿಯವರೇ, ನಿಜ ಹೇಳ್ಬೇಕು ಅಂದ್ರೆ ಒಂದು ಅಹಿಂಸಾವಾದದ ಪರಿವರ್ತನೆಯ ಪ್ರತಿರೋಧದ ಕ್ರಾಂತಿನೇ ಬೇಕು. ಅದೇ ಸಮ ಸಮಾಜ. ಅಂದ್ರೆ ಚೇತನ್ ಅಹಿಂಸಾ ಅವರು ಸರ್ಕಾರದ ನಿಲುವಿನ ವಿರುದ್ಧನ ಅಥವಾ ಜನರನ್ನ ಅವೇರ್ ಮಾಡೋ, ಜಾಗೃತಿ ಮೂಡಿಸುವಂತ ಒಬ್ಬ ನಾಯಕನ, ರಾಜಕೀಯಕ್ಕೆ ಬರುವಂತ ಒಂದು ಅಡಿಪಾಯ ಹಾಕ್ತಿರುವಂತ ವ್ಯಕ್ತಿನ? ನಾನ್ ನಾಯಕ ಅಂತ ನನ್ನ ಗುರುತಿಸ್ಕೊಳ್ಳಲ್ಲ. ನಾನು ಸರ್ಕಾರದಲ್ಲಿ ಈ ಯೋಜನೆಯಿಂದ ಯಾವ ಇದರಲ್ಲಿ ಇಂಟರ್ ಕನೆಕ್ಟೆಡ್. ಸರ್ಕಾರದಿಂದ ಈ ಯೋಜನೆಯಿಂದ ಏನೇನ್ ಸಮಸ್ಯೆಗಳಾಗಿದೆ ಅಂತ ಜಾಗೃತಿ ಮೂಡಿಸಿದಷ್ಟು ಜನರಿಗೂ ಕೂಡ ಒಂದು ಅವೇರ್ ಪಬ್ಲಿಕ್ ಇರೋ ಅವೇರ್ನೆಸ್ ಗಿಂತ ಹೆಚ್ಚು, ಅಂದ್ರೆ ಪೀಪಲ್ ಆರ್ ವೆರಿ ಅವೇರ್ ಆಫ್ ಮೆನಿ ಥಿಂಗ್ಸ್. ನಮಗೆ ವೋಟಿಂಗ್ ಕೆಲವು ಕಡೆ, ನಮಗೆ ಬೆಂಗಾಲ್, ತಮಿಳುನಾಡು 85, 95%, 90% ಅದೆಲ್ಲ ಆಗ್ತದೆ. ಪೀಪಲ್ ನೋ ದ ವ್ಯಾಲ್ಯೂ ಆಫ್ ದ ವೋಟ್. ಬಟ್ ಅನ್ಲೆಸ್ ಯು ರೈಸ್ ದ ಬಾರ್ ಆಫ್ ಅವೇರ್ನೆಸ್, ನಾವು ಕೂಡ ಅದು ಕೂಡ ಮಾಡಿದ್ರೆ ಒಂದು ಪೊಲಿಟಿಕಲ್ ಆಲ್ಟರ್ನೇಟಿವ್, ಪರ್ಯಾಯ ಶಕ್ತಿ ಕಟ್ಟಕ್ಕೆ ಈ ಕಾನ್ಶಿಯಸ್ನೆಸ್ ಜಾಸ್ತಿ ಆದಷ್ಟು ಅದು ಸುಲಭ ಆಗುತ್ತೆ. ಹೌದು, ಇದು ಬೇಕು ನಮ್ಮ ಕರ್ನಾಟಕಕ್ಕೆ. ಹೌದು, ನಮ್ಮ ಕರ್ನಾಟಕಕ್ಕೆ ಒಂದು ಪರ್ಯಾಯ ಬೇಕೇ ಬೇಕು. ಕರ್ನಾಟಕಕ್ಕೆ ಯಾವ ತರ ಪರ್ಯಾಯ ಬೇಕು? ಸೈದ್ಧಾಂತಿಕ ನೆಲೆಗಟ್ಟದ ಪರ್ಯಾಯ ಬೇಕು. ಹೌದು, ನಮ್ಮ ಶತ್ರು ಯಾರು? ಯಾವ ಒಂದು ಟೋಪಿ ಹಾಕು ಗಡ್ಡ ಬಿಟ್ಟು ಬುರ್ಕ ಹಾಕೊಳ್ಳಲ್ಲ. ಯಾವ ಒಂದು ಸಿಂಧಿ ಮರವಾಡಿ ಅಂತ ಈ ಒಂದು ಕೆಲವು ಗುಂಪನ್ನ ಗುರಿ ಇಟ್ಕೊಂಡಿರೋ ಈ ಒಂದು ಕನ್ನಡ ಪರ ಅಂತ ಪ್ರಾದೇಶಿಕ ಪರ ಅಂತ ಹೇಳೋಲ್ಲ. ಯಾರು ಒಂದು ರೀತಿ ಜನವಾರ ಹಾಕೊಳ್ಳೋರು ಅಲ್ಲ. ನಮ್ಮ ಶತ್ರು ಇರೋದು ಅಸಮಾನತೆ ಮತ್ತೆ ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ. ಅದಕ್ಕೆ ತುಪ್ಪ ಸುರಿತಾ ಇರೋ ಈ ಸರ್ಕಾರಗಳು ನಮ್ಗೆ ನಮ್ಮ ಜೀವನಕ್ಕೆ ಏನು ಒಳ್ಳೇದ್ ಮಾಡ್ತಾ ಇದ್ದಿಲ್ಲ, ನಮ್ಮ ರಾಜ್ಯನ, ನಮ್ಮ ದೇಶನ ಬೆಳೆಸ್ತಾ ಇಲ್ಲ. ನಮಗೆ ಒಂದು ಪರಿಹಾರ, ಪರಿವರ್ತನೆ, ಪರ್ಯಾಯ ಬೇಕು ಅನ್ನೋ ರೀತಿಯಲ್ಲಿ ನಾವು ಕನ್ವಿನ್ಸ್ ಮಾಡೋದು. ಅಂಡ್ ಇದು ಒಂದೇ ಅಲ್ಲ ಪಲ್ಲವಿ ಅವರೇ, ಈ ಒಂದ್ ಇಶ್ಯೂ ಇಂದ ಎಲ್ಲರೂ ಕನ್ವಿನ್ಸ್ ಆಗ್ಬಿಡೋದು. ಈ ಒಂದು ಇಶ್ಯೂ ನಮ್ಮದೇ ಸತ್ಯ, ನಾವೇ ನ್ಯಾಯದ ಪರವಾಗಿದ್ದೀವಿ, ನಾವೇ ಇತಿಹಾಸದ ಅರಿವಾಡ್ಕೊಂಡು ನಾವು ಇದೀವಿ ಅಂತ ಇಟ್ಕೊಳ್ಳೋಣ. ಬಟ್ ಈ ಒಂದ್ ಇಶ್ಯೂ ಅಂದಿದ ತಕ್ಷಣ ಎಲ್ಲರಿಗೂ ಕನ್ವಿನ್ಸ್ ಆಗೋದಲ್ಲ. ದರ್ ಹ್ಯಾಸ್ ಟು ಬಿ ಅ ಸೈಸಬಲ್ ಬಾಡಿ ಆಫ್ ವರ್ಕ್. ನಾವು 15 ವರ್ಷಗಳಿಂದ ಚಳುವಳಿಯಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. ಯು ಹ್ಯಾವ್ ಟು ಪ್ರೂವ್ ದಟ್ ದೇರ್ ಇಸ್ ಕ್ರೆಡಿಬಲ್ ವರ್ಕ್ ಬಿಹೈಂಡ್ ಇಟ್. ಆ ಚಿಂತನೆ ಇದೆ. ನೋಡಿ ಪಲ್ಲವಿ ಅವರೇ, ನೀವೊಂದು ಸಿನಿಮಾ ಅಂದ್ರೆ ಸಿನಿಮಾ ಸ್ಟಾರ್ಗಳನ್ನ ಪ್ರೀತಿಸ್ತಾರೆ ಜನ. ಹೋರಾಟಗಾರರು ಅಂದ್ರೆ ಎಷ್ಟೋ ಸಲ ಒಂದು ಇಷ್ಟಪಡ್ಬೋದು, ಗೌರವಿಸ್ಬೋದು, ದ್ವೇಷಿಸ್ಬೋದು, ಬೇರೆ ಬೇರೆದಾಗುತ್ತೆ. ಆದ್ರೆ ಲೀಡರ್ಶಿಪ್, ನಾಯಕತ್ವ ಅಂತ ನೀವ್ ಹೇಳಿದ್ರಲ್ಲ, ಲೀಡರ್ಶಿಪ್ ನಲ್ಲಿ ಇರೋದನ್ನ ಜನ ನಂಬಬೇಕು. ದೇ ಮಸ್ಟ್ ಟ್ರಸ್ಟ್ ಯು. ಬಿಕಾಸ್ ಪಾಲಿಟಿಕ್ಸ್ ಅಂದ್ರೆ
ಅದು ಒಂದು ವ್ಯಾಪಾರ ಆಗಿರೋದು ದುರಂತ. ಬಿಕಾಸ್ ಪಾಲಿಟಿಕ್ಸ್ ಅಂದ್ರೆ ನಮ್ಮ ರಾಜ್ಯದ ದೇಶದ ಭವಿಷ್ಯದ ಪ್ರಶ್ನೆ, ಜನರ ಬದುಕಿನ ಪ್ರಶ್ನೆ, ನಮ್ಮ ಮಕ್ಕಳ ಬದುಕಿನ ಪ್ರಶ್ನೆ. ನಾವು ಅದನ್ನ ಯಾರ್ಯಾರಿಗೋ ಕೈ ಕೊಟ್ಟು ನಮ್ಮ ಜಾತಿಯಿಂದ ಇರೋರು ಅನ್ನೋ ಕಾರಣಕ್ಕೆ ಅವ್ರಿಗೆ ಕೊಟ್ಟೋದು, ಅಥವಾ ನಮ್ಮ ಒಂದ್ ಕುಟುಂಬಕ್ಕೆ ಕೊಡೋದು, ಅಥವಾ ಆ ಕುಟುಂಬದ ಒಂದ್ ಕುಟುಂಬದ ಮಕ್ಕಳು ಮಾತ್ರ ಕೊಡೋದು, ಅಥವಾ ಅವರ ಒಂದು ರೀತಿ ಬೇರೆ ಬೇರೆ ಕೊಟ್ಬಿಟ್ಟಾಗ ಎಲ್ಲಾರ್ಗೂ ಒಂದ್ ರೀತಿ ಸಮಸ್ಯೆ ಆಗುತ್ತೆ. ಸೊ ವಿ ಹ್ಯಾವ್ ಟು ಕನ್ವಿನ್ಸ್ ದ ಪೀಪಲ್ ಥ್ರೂ ಅವರ್ ವರ್ಕ್, ಥ್ರೂ ಅವರ್ ಐಡಿಯಾಸ್, ಥ್ರೂ ನಮ್ಮ ಮಾತುಗಳಿಂದ. ನಮ್ಮ ಜನರಿಗೂ ಕೂಡ ಬಹಳ ಆಳವಾದ ಅರಿವಿದೆ, ಅವ್ರ ಲೈಫಿಗೆ ಏನ್ ಒಳ್ಳೇದು, ಏನ್ ಕೆಟ್ಟದು, ಏನು ಉತ್ತಮ ಅಂತ ಚೆನ್ನಾಗಿ ಗೊತ್ತಿದೆ. ವಿ ಲೀವ್ ಇಟ್ ಅಪ್ ಟು ದ ಪೀಪಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮದೇ ಸೆಲೆಬ್ರಿಟಿ ಸರ್ಕಲ್ ನಲ್ಲಿ ನಟರಿರ್ಬೋದು ಅಥವಾ ನಟಿಯರಿರ್ಬೋದು, ಈ ಭೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇಲ್ಲೀಗಲ್ ಆಗಿ ಭೂಮಿಯನ್ನ ಖರೀದಿ ಮಾಡಿರೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಅರಿವಿದ್ಯಾ? ನನಗೆ ಇಂಡಿವಿಜುವಲ್ ರೀತಿಯಲ್ಲಿ ಯಾರ ಬಗ್ಗೆನೂ ಅರಿವಿಲ್ಲ. ಸೊ ನಮ್ಮ ದಿ ಫೈಲ್ ನಲ್ಲಿ ಒಂದು ವರದಿಯನ್ನ ಪ್ರಸಾರ ಮಾಡಿದ್ವಿ, ಅಂದ್ರೆ ವೆಬ್ಸೈಟ್ ನಲ್ಲಿ. ನಟ ಉಪೇಂದ್ರ ಅವರು ಭೂ ಸುಧಾರಣಾ ಕಾಯ್ದೆ 79AB ಅದನ್ನ ಉಲ್ಲಂಘನೆ ಮಾಡಿ ಕೃಷಿ ಭೂಮಿಯನ್ನ ಖರೀದಿಸಿದ್ದಾರೆ ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹಾಕಿದ್ವಿ. ಸೊ ನಿಮ್ಮ ನಿಲುವೇನು ಅದ್ರ ಬಗ್ಗೆ? ನನಗೆ ಅದ್ರ ಬಗ್ಗೆ ಇವತ್ತು ತನಕ ನನಗೆ ಗೊತ್ತಿಲ್ಲ. ನೀವ್ ಹೇಳಿದಿರ, ನಾನು ಅದನ್ನ ಸ್ವಲ್ಪ ರಿಸರ್ಚ್ ಮಾಡಿ ತೀರ್ಮಾನ ತಗೋಬೇಕು. ಅದ್ ಯಾವ ರೀತಿ ನಿಲುವು, ಯಾರೇ ಕಾನೂನು ಉಲ್ಲಂಘನೆ ಮಾಡಿದ್ರೆ ಪಲ್ಲವಿ ಅವರೇ, ಅದು ನಾವು ಒಪ್ಪಕ್ಕಾಗಲ್ಲ. ಅದು ಕಾನೂನು ಕ್ರಮ ಆಗಬೇಕು. ದೇರ್ ಮಸ್ಟ್ ಬಿ ಆಕ್ಷನ್ ಟೇಕನ್ ಅಗೇನ್ಸ್ಟ್ ಇಟ್. ಇಟ್ ಕೆನಾಟ್ ಬಿ ಎಕ್ಸೆಪ್ಟ್. ಅದು ಯಾರೇ ಇದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಐ ಆಮ್ ಓಪನ್ ಟು. ಬಟ್ ಏನ್ ಕಾಣುತ್ತೆ ಅಂದ್ರೆ, ಈ ವ್ಯಕ್ತಿ ನೀವ್ ಹೇಳ್ದಂಗೆ ನಿಜವಾಗ್ಲೂ ಮಾಡಿದ್ರೆ, ಆ ಭೂಮಿ ವಿಚಾರದಲ್ಲಿ ಮಾಡಿದ್ರೆ, ಅವ್ರಿಗೆ ಒಂದು ಉತ್ತಮ ಸಮಾಜ ಅಂತ ಏನ್ ಅವರು ಕಟ್ಟಕ್ ಪ್ರಯತ್ನ ಪಡ್ತಾ ಇದ್ದಾರೆ, ಈ ಪ್ರಜಾಕೀಯ ಗಿಮಿಕ್ ಅನ್ನೋದು, ಅದು ಫಸ್ಟ್ ಇಂದನೇ ಪೊಳ್ಳು ಅಂತ ನಮ್ಗೆ ಗೊತ್ತಿತ್ತು. ಅದು ಇನ್ನೂ ಒಂದು ರೀತಿ ಆ ಪೊಳ್ಳತನಕ್ಕೆ ಒಂದು ಗಟ್ಟಿತನ ಬರುತ್ತೆ. ಅಂದ್ರೆ ನಿಜವಾಗ್ಲೂ ಅದರಲ್ಲಿ ತೂಕ ಇಲ್ಲ, ಒಂದು ಗಿಮಿಕ್ ರೀತಿ ಮಾಡ್ತಾ ಇದ್ದಾರೆ. ಅವ್ರೆಲ್ಲೋ ಒಂದ್ ಕಡೆ ಇದು ನಿಜ ಆಗಿದ್ರೆ ಅವರು ಸಮಾಜದ ಸಮಸ್ಯೆಗಳು ಪರಿಹಾರ ಕೊಡ್ತಾ ಇಲ್ಲ, ಇದ್ದಿದ್ದ ಸಮಾಜದ ಸಮಸ್ಯೆಗಳಿಗೆ ಅವರು ಒಂದು ರೀತಿ ಪ್ರಾಬ್ಲಮ್ ಹೆಚ್ಚು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಾನು ಯಾಕೆ ಇದನ್ನ ಎತ್ತದೆ ಅಂದ್ರೆ, ಒಬ್ಬ ನಾಯಕತ್ವದ ಬಗ್ಗೆ ನೀವು ಮಾತಾಡ್ತಾ ಇರುವಾಗ ನಂಬಿಕೆ ಅನ್ನೋದು ಬೇಕು ಅಂತ ಹೇಳ್ತೀವಿ. ಸೊ ಒಂದ್ ಕಡೆ ಯಂಗ್ ಪಾಲಿಟಿಕ್ಸ್ ಅಥವಾ ಯಂಗ್ ಪೊಲಿಟಿಷಿಯನ್ಸ್ ಗಳು ಬಂದಾಗ ಮಾತ್ರ ಈ ಜಗತ್ತಿನಲ್ಲಿ ಅಥವಾ ನಮ್ಮ ಭಾರತದಲ್ಲಿ ಸುಧಾರಣೆ ಆಗೋಕ್ ಸಾಧ್ಯ. ಅವ್ರಿಗೆಲ್ಲ ಅರಿವಿರುತ್ತೆ, ಟೆಕ್ನಾಲಜಿ ಬಗ್ಗೆ ಅರಿವಿರುತ್ತೆ, ಜನರ ಮನಸ್ಥಿತಿ ಪಲ್ಸ್ ಬಗ್ಗೆ ಗೊತ್ತಿರುತ್ತೆ ಅಂತ ಹೇಳಿ ತುಂಬಾ ಜನ ಹೇಳ್ತಾ ಇರ್ತಾರೆ. ಪ್ರಜಾಕೀಯ ಬಂದಾಗ್ಲೂ ನಾವು ಅದೇ ರೀತಿಯಾದಂತ ವಿಚಾರಗಳನ್ನ ಇಟ್ಕೊಂಡಿದ್ವಿ. ಸೊ ನಾಯಕ ಅಂದಾಗ ಮೊದಲು ಅವನನ್ನ ನಂಬಬೇಕು, ಹಾಗೆ ಅವನು ನಡ್ಕೊಂಡು ಹೋಗುವಂತ ಹಾದಿಯಲ್ಲಿ ಎಲ್ಲರೂ ಹೋಗ್ಬೇಕು ಅಂತ. ಉಪೇಂದ್ರ ಅವರೇ ಇದನ್ನ ಉಲ್ಲಂಘನೆ ಮಾಡಿ ಕೃಷಿ ಭೂಮಿಯನ್ನ ಖರೀದಿಸಿರುವಾಗ ತುಂಬಾ ಜನಕ್ಕೆ ಅರಿವಿರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಹೇಗೆ ಜನ ನಂಬೇಕಾಗುತ್ತೆ ಅಂದ್ರೆ, ಅವರು ಮಾಡ್ಕೊಂಡು ಹೋಗ್ತಿರುವಂತ ಕೆಲವೊಂದು ಫಾಲ್ಸ್ ವಿಚಾರಗಳನ್ನ ನಂಬೇಕಾ, ಅಥವಾ ಅವರು ಹಾಕೊಂಡಿರುವಂತಹ ಫೇಕ್ ಮನಸ್ಥಿತಿಯನ್ನ ನಂಬೇಕಾ ಅನ್ನುವಂತ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಇದು ಒಳ್ಳೆ ಪ್ರಶ್ನೆನೆ. ನನಗೆ ಅವರ ಒಂದು ಪ್ರಜಾಕೀಯ ಕಾನ್ಸೆಪ್ಟ್ ಆಗಿರ್ಬೋದು, ಅವರ ಒಂದು ಅಫ್ಕೋರ್ಸ್ ಅದು ನನಗೆ ಯಾವತ್ತು ನನ್ ಕನ್ವಿನ್ಸ್ ಆಗಿಲ್ಲ. ಸಿನಿಮಾದಲ್ಲಿ ಆಸ್ ಅ ಸಕ್ಸಸ್ಫುಲ್ ಡೈರೆಕ್ಟರ್ ಅವ್ರ ಸಿನಿಮಾದಲ್ಲಿ ಅವ್ರ ಕೊಡುಗೆ ಇದೆ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಸಕ್ಸಸ್. ಬಟ್ ಅಟ್ ದ ಸೇಮ್ ಟೈಮ್ ನಮಗೆ ಅದರಲ್ಲಿರೋ ವಿಚಾರಗಳು ಎಷ್ಟು ಮಟ್ಟಿಗೆ ಜನಪರವಾಗಿ, ಸಮಾಜದ ಒಳಿತಿಗೆ ಪರವಾಗಿದೆ, ಮಹಿಳಾ ಪರ ಇದೆ ಅಂತ ಚರ್ಚೆಗಳು ಬರ್ತವೆ. ಅದರಿಂದ ಎಷ್ಟು ಒಂದ್ ರೀತಿ ಮಹಿಳೆಯರಿಗೆ ಎಲ್ಲೋ ಒಂದ್ ಕಡೆ ಇನ್ನೂ ಒಂದ್ ರೀತಿ ಮಹಿಳೆಯರ ದೌರ್ಜನ್ಯ ಆಗಕ್ ಉಂಟಾಯ್ತಾ ಅಂತಾನೂ ಜನ ಪ್ರಶ್ನೆ ಮಾಡ್ತಾರೆ. ಆದ್ರೆ ಅವರು ಒಂದು ಸಮಾಜಕ್ಕೆ ಏನೋ ಒಂದು ಮಾಡಕ್ ಹೊರಟಿದ್ದಾಗ, ಅವ್ರು ಮಾಡಿರೋದು ಹಿಂದೆ ಏನಾದ್ರು ತಪ್ಪುಗಳಿದ್ರೆ ಅದನ್ನ ಹೊರಗೆ ಬಂದಾಗ ಅದನ್ನು ಕೂಡ ಸರಿಪಡಿಸಿ, ಅದನ್ನು ಕೂಡ ಯಾವುದೇ ರೀತಿ ಅದನ್ನ ಮಾಡ್ದಂಗೆ ವೈಯಕ್ತಿಕ ರೀತಿ ಜೊತೆ ಸಮಾಜದ ಬಗ್ಗೆನೂ ಹಿ ಹ್ಯಾಸ್ ಟು ಆಫರ್ ಸಮ್ ಸಾರ್ಟ್ ಆಫ್ ಸೊಲ್ಯೂಷನ್. ಇಟ್ಸ್ ಬೋತ್ ಪರ್ಸನಲ್ ಅಂಡ್ ಪಬ್ಲಿಕ್. ಎರಡೂ ಕೂಡ ಒಂದು ಪ್ರಾಮಾಣಿಕತೆಯನ್ನು ಜೊತೆ ತಗೊಂಡು ಹೋಗ್ಬೇಕು. ನಮ್ಮ ಪರ್ಸನಲ್ ಅನ್ನೋದು ಸ್ವಚ್ಛವಾಗಿದ್ದು, ನಮ್ಮ ಕನಸು ನಮ್ಮ ಸಮಾಜ ಕೊಡ್ಬೇಕಾಗಿರೋ ಉತ್ತಮವಾಗಿಲ್ಲ ಅಂದ್ರೆ ಅದು ಸರಿ ಹೋಗಲ್ಲ. ನಮಗೆ ಸಮಾಜದ ಬಗ್ಗೆ ಅದ್ಭುತವಾಗಿದ್ದು ಪರ್ಸನಲ್ ಇಲ್ಲ ಅಂದ್ರೆ, ಒಂದು ಕ್ರೆಡಿಬಿಲಿಟಿ, ಪರ್ಸನಲ್ ಒಂದು ಎಥಿಕ್ಸ್, ಮೊರಾಲಿಟಿ ಇಲ್ಲ ಅಂದ್ರೆ ಅದು ಸರಿ ಹೋಗಲ್ಲ. ಎರಡರಲ್ಲೂ ಕೂಡ ಉತ್ತಮವಾಗಿರ್ಬೇಕು. ಕೆಲವರಲ್ಲಿ ಎರಡರಲ್ಲೂ ಕಾಣಿಸ್ತಾ ಇರ್ಬೋದು, ಅದು ಇದು ಒಂದು ಉದಾಹರಣೆ ಇರ್ಬೋದು. ಆದ್ರೆ ಎರಡು ಇರೋದು ನಮಗೆ ಮುಖ್ಯ ಆಗುತ್ತೆ. ಅಂಡ್ ನನ್ನ ಕಣ್ಣಲ್ಲಿ ಇಟ್ಸ್ ನಾಟ್ ಯೂತ್ಸ್ ಓನ್ಲಿ ನಾವು ಮುಂದೆ ತಗೊಂಡೋಗ್ಬೇಕು. ಯಾರು ನಮಗೆ ಆ ಮುಂದಾಲೋಚನೆ ಇರುತ್ತೆ, ಆ ಫಾರ್ವರ್ಡ್ ಥಿಂಕಿಂಗ್ ಇರುತ್ತೆ, ಆ ಜನನ ರಾಜ್ಯನ ನಿಜವಾಗ್ಲೂ ಉತ್ತಮ ರೀತಿಯಲ್ಲಿ ತಗೊಂಡೋಗ್ಬೇಕು ಅನ್ನೋ ಒಂದು ರೀತಿ ಇರುತ್ತೆ. ಮತ್ತೆ ಹೊಸ ಆಲೋಚನೆಗಳನ್ನು ಕೂಡ ಅದನ್ನು ಸ್ವೀಕಾರ ಮಾಡೋ ಮನಸ್ಥಿತಿ ಇರುತ್ತೆ. ಏಜ್ ಏನೇ ಇರ್ಲಿ, ಆ ಗುಣಗಳಿದ್ರೆ
ದೇ ವಿಲ್ ಮೇಕ್ ಎ ವೆರಿ ಸ್ಟ್ರಾಂಗ್ ಲೀಡರ್ಶಿಪ್ ಕ್ವಾಲಿಟಿ. ಅದು ಯಾವುದೇ ಜೆಂಡರ್, ಮಾತೃಭಾಷೆ, ಧರ್ಮ, ಜಾತಿಯವರಾಗಿರಲಿ, ದೋಸ್ ಕ್ವಾಲಿಟೀಸ್ ಆರ್ ವೆರಿ ಇಂಪಾರ್ಟೆಂಟ್. ನೋಡಿ, ಈಗ ಸರ್ಕಾರ ಅಂತ ಬಂದಾಗ ಅದು ಕಾಂಗ್ರೆಸ್ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, JDS ಆಗಿರ್ಲಿ, ಅಲಯನ್ಸ್ ಆಗಿರ್ಲಿ, ಯಾವುದೇ ಸರ್ಕಾರ ಬಂದಾಗ್ಲೂ ಕೂಡ ಈ ಭೂಮಿ ವಿಚಾರವಾಗಿ ತಗಾದೆ ಇದ್ದೇ ಇದೆ. ಹೇಗೆ ಅಂದ್ರೆ, ಫಾರ್ ಎಕ್ಸಾಂಪಲ್, ಈಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಸತ್ತಾಗ ಇಮಿಡಿಯೇಟ್ ಡಿಸಿಷನ್ ತಗೊಂಡ್ರು, ಕಂಠೀರವ ಸ್ಟುಡಿಯೋದಲ್ಲಿ ಒಂದ್ ಜಾಗ ಕೊಡ್ಬೇಕು ಅಂತ. ಅಂಬರೀಶ್ ಅವ್ರು ಸತ್ತಾಗ್ಲೂ ಕೂಡ ಇಮಿಡಿಯೇಟ್ ಡಿಸಿಷನ್ಸ್ ಗಳಾಯ್ತು, ಅಲ್ಲೇ ಕೊಡ್ಬೇಕು ಅಂತ. ಬಟ್ ವಿಷ್ಣುವರ್ಧನ್ ಅವರ ಸ್ಮಾರಕ ವಿಚಾರಕ್ಕೆ ತುಂಬಾ ವಿಚಾರಗಳು ತಗಾದೆ ಎತ್ಕೊಂಡ್ ಬಂದ್ರು, ವಿವಾದ ಸೃಷ್ಟಿ ಆಯ್ತು, ಅಭಿಮಾನಿಗಳಲ್ಲಿ ಹೋಗಿ ಫೈಟ್ ಮಾಡಿದ್ರು. ಈ ರೀತಿ ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗೋದು ಸರ್ಕಾರದ, ನೀವ್ ಹೇಳ್ದಾಗೆ ಸೆಲೆಕ್ಟಿವ್ ಪಾಲಿಟಿಕ್ಸ್ ಇಂದನ, ಅಥವಾ ಡಿಸಿಷನ್ಸ್ ತೆಗೆದುಕೊಳ್ಳೋದಕ್ಕೆ ಆಗದೆ ಇರುವಂತಹ ವಿಚಾರಗಳ, ಹೇಗೆ ಅದನ್ನ ಹೇಗೆ ನೀವು ನೋಡ್ತೀರಾ? ನೀವು ಹೇಳೋದು ನಿಜ. ದೀಸ್ ಆರ್ ಥಾಟ್ಲೆಸ್ ಅಂಡ್ ವೆರಿ ಕ್ವಿಕ್ ಫಿಕ್ಸ್ ಸೊಲ್ಯೂಷನ್ಸ್. ಅಂದ್ರೆ ಯಾವ ರೀತಿ ಪಾಲಿಸಿ ಏನಾದ್ರು ತರಬೇಕಾ ಇದಕ್ಕೆ? ಈ ವಿಚಾರದಲ್ಲೂ ಕೂಡ ನಾನು ನೋಡಿರೋ ಹಾಗೆ, ನಮ್ಗೆ ಅಣ್ಣವ್ರು ಡಾಕ್ಟರ್ ರಾಜ್ಕುಮಾರ್ ತೀರ್ಕೊಂಡಾಗ, ಮತ್ತೆ ಅಂಬರೀಶ್ ಅವ್ರು ತೀರ್ಕೊಂಡಿದ್ದಾಗ, HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ನಮ್ಮ ಅಪ್ಪು ಸರ್ ಪುನೀತ್ ರಾಜ್ಕುಮಾರ್ ಅವ್ರು ತೀರ್ಕೊಂಡಾಗ ಅವ್ರು ರಾಜ್ಕುಮಾರ್ಗೆ ಸಂಬಂಧಪಟ್ಟಂಗೆ ಅದು ಕೌಂಟ್ ಆಗಲ್ಲ. ಸೊ ಅದು ಆ ರೀತಿ ಆದಾಗ ಅವರು ಅದನ್ನೇ ಆ ಒಂದ್ ರೀತಿ ಬೆಂಗಳೂರು ಮಧ್ಯ, ಸಿಟಿ ಸೆಂಟರ್ ಮಧ್ಯ ಮಾಡೋ ಒಂದ್ ರೀತಿ ಭೂಮಿ ಕೊಡೋ ಪಾಲಿಟಿಕ್ಸ್ ಎರಡರಲ್ಲೂ ಮುಂದುವರಿಸಿದ್ದಾರೆ. ದೇರ್ ಇಸ್ ಅ ಕನ್ಸಿಸ್ಟೆನ್ಸಿ ಇನ್ ಹಿಸ್ ಪ್ರಾಬ್ಲಮ್ಯಾಟಿಕ್ ಪಾಲಿಟಿಕ್ಸ್. ಡಾಕ್ಟರ್ ವಿಷ್ಣುವರ್ಧನ್ ಅವರು ತೀರ್ಕೊಂಡಾಗ ಅದು ಯಡಿಯೂರಪ್ಪ ಸರ್ಕಾರ ಇತ್ತು ಅನ್ಸುತ್ತೆ. ಸೊ ಅವ್ರ ನಿರ್ಧಾರ ಯಾವ ರೀತಿ ಮಾಡಿದ್ರು, ಈ ಒಂದು ಪ್ಯಾಟರ್ನ್ ಇಂದ ಮಾಡದೇ ಇರೋದ್ರಿಂದ, ಇಟ್ಸ್ ನಾಟ್ ಹಿಸ್ ಫಾಲ್ಟ್ ದಟ್ ಕುಮಾರಸ್ವಾಮಿ ಮಾಡಿದ್ರು. ಬಟ್ ಅಟ್ ದ ಸೇಮ್ ಟೈಮ್ ಅವ್ರು ಕುಮಾರಸ್ವಾಮಿ ಜೊತೆನೂ ಕೂಡ 2006 ನಲ್ಲಿ ಅಡ್ಮಿನಿಸ್ಟ್ರೇಷನ್ ಅಲ್ಲೂ ಅಲಯನ್ಸ್ ಅಲ್ಲಿ ಇತ್ತು. ಬಟ್ ಅವ್ರು ಎಷ್ಟು ಮಟ್ಟಿಗೆ, ಸೊ ದೇರ್ ಮಸ್ಟ್ ಬಿ ಅ ಮಚ್ ಮೋರ್, ಇಟ್ಸ್ ಇಂಟರ್ ಕನೆಕ್ಟೆಡ್ ಬಟ್ ಇಟ್ಸ್ ಆಲ್ಸೋ ಡಿಸ್ಕನೆಕ್ಟೆಡ್. ಅಂಡ್ ಈ ರೀತಿ ಇದ್ದಾಗ ಬಹಳ ಪ್ರಾಬ್ಲಮ್ಸ್ ಉಂಟಾಗಿ, ನಾವು ಮುಂದೆ ಏನ್ ಮಾಡಬಹುದು ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಏನ್ ಮಾಡಬಹುದು, ಶಾಶ್ವತವಾದ ಪರಿಹಾರ ನಾವು ಯೋಚನೆ ಮಾಡಬಹುದು. ಬಿಕಾಸ್ ಇವಾಗ ನಮಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಪಲ್ಲವಿ ಇದೆ, ನಮಗೆ ಈ ನಮ್ಮ ಹೋರಾಟದಲ್ಲಿ ಸಪೋರ್ಟ್ ಬರ್ತಾ ಇದೆ. ನನ್ನ ಕಣ್ಣಲ್ಲಿ ನಾನು ಅವೆಲ್ಲ ಹೇಳ್ದಂಗೆ, ನಮ್ಗೆ ಸಿನಿಮಾ ರಂಗದ ಒಳಗಾಗಿರ್ಬೋದು, ಸಿನಿಮಾ ರಂಗದ ಹೊರಗಾಗಿರ್ಬೋದು, ಬಹಳ ಜನ ಕೊಡುಗೆ ಕೊಟ್ಟಿದ್ದು. ನಾನು ಅವಲೇ ನಿಮ್ ಪ್ರಸ್ತಾಪ ಮಾಡಿದ್ದೆ, ಗುರುರಾಜ ನಾಯ್ಡು ಆಗಿರ್ಬೋದು, ಗುಬ್ಬಿ ವೀರಣ್ಣವರಾಗಿರ್ಬೋದು, ನಮ್ಗೆ KV ಸುಬ್ಬಣ್ಣವರಾಗಿರ್ಬೋದು, ಬಹಳ ಜನ ನಮ್ಗೆ ರಂಗಭೂಮಿಗೆ ಈ ತರದಕ್ಕೆ ಬಹಳ ಕೊಡುಗೆ ಕೊಡ, ಹರಿಕತೆಗೆ ಕೊಡುಗೆ ಕೊಟ್ಟಿದ್ದಾರೆ. ಅವರೆಲ್ಲರ ಅಭಿಮಾನಿಗಳೇ ನಾವು. ಮತ್ತೆ ಸಿನಿಮಾ ರಂಗದಲ್ಲಿ ಎಕ್ಸ್ಟ್ರಾರ್ಡಿನರಿ ಕಾಂಟ್ರಿಬ್ಯೂಷನ್. ಇದನ್ನ ಈ ಸ್ಮಾರಕ, ಈ 2.5 ಎಕರೆ ಪ್ಲಸ್ 1.25 ಎಕರೆ ಅಂಬರೀಶ್ ಅವರು ಆ ರೀತಿ ಇರೋದು, ಆ 4.25 ಎಕರೆ, ಅದನ್ನ ನಾವೇನಾದ್ರೂ ನಾವು ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡಬೇಕು, ನಾವು ಡಿಸ್ಕಸ್ ಮಾಡ್ತಾರೆ. ಅದನ್ನ ಏನಾದ್ರೂ ಸಿನಿಮಾ ಸಂಬಂಧಪಟ್ಟಂಗ ಸ್ಮಾರಕ, ಕಲೆಗೆ ಕೊಡುಗೆ ಕೊಟ್ಟಿರೋ ಸ್ಮಾರಕ ಆದ್ರೆ ಎಲ್ಲಾರ್ಗೂ ಒಂದ್ ರೀತಿ ಗುರುತಿಸಲ್ಪಟ್ರೆ, ಆಲ್ ಪೀಪಲ್ ಹೂ ಕಂಟ್ರಿಬ್ಯೂಟ್, ಅದು ಒಂದು ಕಮಿಟಿ ಮಾಡಿ, ಅದು ಒಂದ್ ರೀತಿ ಎಲ್ಲಾರ್ಗೂ ಒಂದ್ ರೀತಿ ಗೌರವ ಸಲ್ಸಂಗ ಆದ್ರೆ ಅದೇ ಜಾಗದಲ್ಲಿ, ಅವಾಗ ಇಟ್ ಇಸ್ ಅ ಮಚ್ ಮೋರ್ ಇನ್ಕ್ಲೂಸಿವ್, ಮಚ್ ಮೋರ್ ಅಪ್ರೋಪ್ರಿಯೇಟ್ ಸೊಲ್ಯೂಷನ್. ಯಾರಿಗೂ ಒಂದ್ ರೀತಿ, ನಮ್ಗೆ ಎಷ್ಟೋ ಜನ, ನಮ್ಗೆ ಪ್ರೊಡ್ಯೂಸರ್ಸ್ ಬಹಳ ಕೊಡುಗೆ ಕೊಟ್ಟಿರೋರು ಇದ್ದಾರೆ, ಎಷ್ಟೋ ಜನ ಅನ್ನದಾತರಂದ್ರ ಮಾಡೋರು ಇದ್ದಾರೆ. ಅವರ ಫೇಸ್ ನಮ್ಗೆ ಗೊತ್ತಿಲ್ಲದೆ ಇರ್ಬೋದು, ಅವರ ಹೆಸರು ನಾವ್ ಹೇಳ್ತಾ ಇಲ್ದೇ ಇರ್ಬೋದು, ಬಟ್ ದೇ ಹ್ಯಾವ್ ಡನ್ ಗ್ರೇಟ್ ಕಾಂಟ್ರಿಬ್ಯೂಷನ್ ಟು ಸಿನಿಮಾ ರಂಗ ಇಂಡಸ್ಟ್ರಿ ಅಂತ ಹೇಳೋದು ಸುಳ್ಳಿಲ್ಲ. ಸೊ ಅವ್ರನ್ನು ರೆಕಗ್ನೈಸ್ ಮಾಡೋದು ಇಸ್ ಜಸ್ಟಿಸ್. ಅವ್ರು ಒಬ್ಬರೆಲ್ಲ ಬಹಳ ಜನ ಇದ್ದಾರೆ. ಸೊ ಆ ರೀತಿಯಲ್ಲಿ ನಮಗೆ ವಿಲನ್ ಪಾತ್ರ ಮಾಡಿದ್ರೆ ಎಷ್ಟೋ ಜನ ಎಕ್ಸ್ಟ್ರಾರ್ಡಿನರಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, MP ಶಂಕರ್ ಅಂತ, ಬಸವಮಣಿ ಅಂತ. ಸೊ ದಿಸ್ ಮಸ್ಟ್ ಬಿ ಥಾಟ್ ಆಫ್, ರೀಥಾಟ್ ಆಫ್. ನ್ಯಾಯ ಅಂದ್ರೆ ಏನು ಅಂದ್ರೆ ಪಲ್ಲವಿ ಅವರೇ, ಇತಿಹಾಸದ ತಪ್ಪುಗಳನ್ನ ಸರಿಪಡಿಸೋದು. ಸೊ ಇತಿಹಾಸ ಈ ವಿಚಾರದಲ್ಲಿ ತಪ್ಪು ಮಾಡಿದೆ, ಅದು ಬರೀ ನನ್ನ ವಾದ ಅಲ್ಲ, ಇಡೀ ಕರ್ನಾಟಕದ ವಾದ. ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅವರ ಅಸ್ತಿತ್ವಕ್ಕೋಸ್ಕರ ಉಳಿಸ್ಕೊಳ್ಳೋದು ಬಿಟ್ರೆ, ಕರ್ನಾಟಕ ಬಹುತೇಕರು ಅದು ನಮ್ ಜೊತೆ ನಿಂತಿದ್ರು. ಇದನ್ನ ನಾವ್ ಹೆಂಗ್ ಸರಿಪಡಿಸಬಹುದು ಅನ್ನೋ ಒಂದು ಇಂಪಾರ್ಟೆಂಟ್ ಡಿಸ್ಕಷನ್ ಆಗ್ಬೇಕು. ಸರ್ಕಾರ ಒಂದು ಕಮಿಟಿ ಫಾರ್ಮ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ನ್ಯಾಯ ಒದಗಿಸೋ ಒಂದು ಉದ್ದೇಶ ಇದ್ರೆ, ಇಟ್ ವಿಲ್ ಬಿ ಅ ವೆರಿ ಗುಡ್ ಸ್ಟೆಪ್ ಫಾರ್ ಕರ್ನಾಟಕ, ಚಿತ್ರರಂಗ, ಮತ್ತೆ ಸರ್ಕಾರಕ್ಕೂ ಒಂದು ಒಳ್ಳೆ ಒಪಿನಿಯನ್ ಆಗತ್ತೆ ಜನರಿಂದ ಅಂತ ಹೇಳೋದು. ಅಂದ್ರೆ ನಿಮ್ಮ ಫೈನಲ್ ನಿಲುವು ಏನು? ಅಂದ್ರೆ ಈ ಜಾಗ ಕೊಟ್ಟಿರೋದು ನಿಮ್ಗೆ ತಪ್ಪು ಅನ್ಸ್ತಿದ್ಯಾ, ಅಥವಾ ಈ ಜವಾಬ್ದಾರಿ ಹೊರಬೇಕಾಗಿರುವಂತಹ ಸರ್ಕಾರದ ನಿಲುವು ತಪ್ಪು ಅಂತ ಅನ್ಸುತ್ತಾ? ಹೇಗೆ ನಿಮ್ಮ ನಿಲುವು ಏನು ಇದ್ರ ಬಗ್ಗೆ? ಇವಾಗ ತಪ್ಪಾಗಿದೆ ಅಂದ್ರೆ ಜಾಗ ಕೊಟ್ಟರು ತಪ್ಪು. ನೀವು ಒಂದು ವ್ಯಕ್ತಿಗೆ ಅವರ ಕೊಡುಗೆ ಅಪಾರ ಇದ್ರೂ ಕೂಡ, ಒಬ್ಬರಿಗೆ ನೀವು 2.5 ಎಕರೆ ಬೆಂಗಳೂರಿನಲ್ಲಿ ಹಾರ್ಟ್ ಆಫ್ ದ ಸಿಟಿನಲ್ಲಿ ಜಾಗ ಕೊಟ್ಟಿದ ತಕ್ಷಣ ಸ್ಮಾರಕಕ್ಕೆ
ಬೇರೆ ಇನ್ನೆಲ್ಲರ ಕಾಂಟ್ರಿಬ್ಯೂಷನ್ ನ ಒಂದ್ ರೀತಿ ನೆಗ್ಲೆಕ್ಟ್ ಮಾಡ್ದಂಗ ಆಗತ್ತೆ. ಬೇರೆ ಇನ್ನೆಲ್ಲರ ಕಾಂಟ್ರಿಬ್ಯೂಷನ್ ನ ಅವರ ಸ್ಮಾರಕಗಳಿಗೆ ನಮಗೂ ಬೇಕು ಅನ್ನೋ ರೀತಿನಲ್ಲಿ ಒಂದು ಕಿಚ್ಚು ಎದ್ದೋಳತ್ತೆ ಅನ್ನೋ ರೀತಿನಲ್ಲಿ ನಾವು ನೋಡಿದೀವಿ. ದಟ್ ಇಸ್ ಇಟ್ ಇಸ್ ಅ ಬ್ಲಂಡರ್ ಇನ್ ಟರ್ಮ್ಸ್ ಆಫ್ ಪಾಲಿಸಿ ಡಿಸಿಷನ್ ಬೈ ದ ಗವರ್ಮೆಂಟ್ ಅನ್ನೋದು ಸುಳ್ಳಿಲ್ಲ. ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಮುಂದೆ ಇದು ಆಗದೇನೆ ನಾವು ನೋಡ್ಕೋಬೇಕು. ಲ್ಯಾಂಡ್ ಕೊಡ್ಬೇಕಾಯ್ತು, ಯಾರು ಕೊಡುಗೆ ಕೊಟ್ಟಿರೋರು ತೀರ್ಕೊಂಡ್ರೆ ಅವ್ರಿಗೆ ಯಾರು ಸಿನಿಮಾದ ಒಳಗಿರ್ಬೋದು ಹೊರಗಿರ್ಬೋದು, ಲ್ಯಾಂಡ್ ಕೊಡೋದಕ್ಕಿಂತ ದರ್ ಮಸ್ಟ್ ಬಿ ಅದರ್ ವೇಸ್ ಆಫ್ ಪೇಯಿಂಗ್ ಅವರ್ ರೆಸ್ಪೆಕ್ಟ್ ಟು ದರ್ ಕಾಂಟ್ರಿಬ್ಯೂಷನ್. ಅವ್ರು ರಾಜಕಾರಣಿನೇ ಆಗಿರ್ ಯಾರೇ ಆಗಿರ್ಬೋದು, ಅವರ ಒಂದು ಕಾಂಟ್ರಿಬ್ಯೂಷನ್ ಕೂಡ ಲ್ಯಾಂಡ್ ಬಿಟ್ಟು ಬೇರೆದಿರ್ಬೇಕು. ಮತ್ತೆ ಇವಾಗ ಕೊಟ್ಟಿರೋ 4 ಎಕರೆನ ಯಾವ ರೀತಿ ಇನ್ಕ್ಲೂಸಿವ್ ಆಗಿ ಮಾಡ್ಬೋದು. ಸಿನಿಮಾ ರಂಗದವ್ರಿಗೆ ಎಲ್ಲಾ ಅದ್ಭುತ ಕಲಾವಿದರಿಗೆ ಕಲೆ ಕೊಡುಗೆ ಕೊಟ್ಟಿರೋರಿಗೆ ಅವರೆಲ್ರಿಗೂ ಇನ್ಕ್ಲೂಡ್ ಮಾಡೋ ರೀತಿ ಯಾವ ರೀತಿ ಮಾಡ್ಬೇಕು ಅನ್ನೋ ಒಂದು ಮುಖ್ಯವಾದ ಚರ್ಚೆಗಳು ಸರ್ಕಾರದ ಒಳಗೂ ನಡಿಬೇಕು. ಇವಾಗಲೇ ಹೊರಗಡೆ ನಡೀತಾ ಇದೆ, ಒಳಗೂ ನಡಿಬೇಕು. ಅದು ಬಹಳ ಮುಖ್ಯ ಆಗುತ್ತೆ. ಸೊ ದೀಸ್ ಆರ್ ದ ರೀತಿ ಶಾರ್ಟ್ ಒಂದು ಇಮಿಡಿಯೇಟ್ ಜಸ್ಟಿಸ್ ಅಂಡ್ ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ ಅಂತ ಹೇಳಿದ್ರು ಸುಳ್ಳಿ. ಅಂಡ್ ಅಷ್ಟೇ ಅಲ್ಲ, ಭೂಮಿಗೆ ಸಂಬಂಧಪಟ್ಟಿರೋ ಏನೇ ಇದ್ರು ಕೂಡ ಅದನ್ನ ಬಹಳ ಮುಂದಾಲೋಚನೆಯಿಂದ ಸರ್ಕಾರ ಯೋಜನೆಗಳು ತಗೋಬೇಕು. ಯಾವುದೇ ಪಕ್ಷಗಳಾಗಿರೋ ಲ್ಯಾಂಡ್ ಮಸ್ಟ್ ನಾಟ್ ಬಿ ಗಿವನ್ ಟು ದ ಬರೀ ಪವರ್ ಇರೋರು, ದುಡ್ಡಲ್ ಪವರು, ಪೊಲಿಟಿಕಲ್ ಪವರು, ಜಾತಿನಲ್ ಪವರು, ಒಂದು ಧಮ್ಕಿ ಹಾಕೋ ಪವರು, ಏನೇ ಇದ್ರು ನಾಟ್ ದ ಪವರ್ಫುಲ್. ಲ್ಯಾಂಡ್ ಮಸ್ಟ್ ಬಿ ಗಿವನ್ ಜಸ್ಟಿಸ್ಗೆ ಭೂರಹಿತ ವರ್ಗಗಳಾಗಿರ್ಬೋದು. ಅದು ಒಂದು ರೀತಿ ಹೆಂಗೆ ನಾವು ರೀತಿ ರೀಡಿಸ್ಟ್ರಿಬ್ಯೂಷನ್, ಭೂ ಸುಧಾರಣೆ. ನಾವೆಲ್ಲ ದೇವರಾಜ ಅರಸನ್ ಬಹಳ ಹೊಗಳ್ತಾರೆ ಇವರೆಲ್ಲ, ಈ ಕಾಂಗ್ರೆಸ್ ಸರ್ಕಾರಗಳು ಆ ರೀತಿ ಆ ಒಂದು ಉಳುವವನೇ ಒಡೆಯ ಮಾಡಿದ್ದಾರೆ ಅಂತ. ಇವಾಗ ಬರೀ ಉಳ್ಳವರಿಗೆ ಕೊಡ್ತಾ ಇರೋ ಭೂಮಿಗಳು ಸರ್ಕಾರಗಳು ಇವರೇ ಅವ್ರ ಫೋಟೋ ಹಾಕೊಳ್ಳೋದು ಈ ರೀತಿ ಮಾಡೋದು. ಸೊ ನಾವು ಏನ್ ಮಾಡ್ಬೇಕು ಅಂದ್ರೆ ಲ್ಯಾಂಡ್ ಅನ್ನ ಬಹಳ ಗಂಭೀರವಾಗಿ, ಅದು ಬರೀ ವೆಸ್ಟೆಡ್ ಇಂಟ್ರೆಸ್ಟ್ ಕೊಡದೆ ನ್ಯಾಯಯುತವಾಗಿ ಹೆಂಗ್ ಸುಧಾರಣೆ ಮಾಡಬೇಕು ಕರ್ನಾಟಕಕ್ಕೆ ಅನ್ನೋದು ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗಬೇಕು. ದೊಡ್ಡ ಮಟ್ಟದ ಚರ್ಚೆ ಅಷ್ಟೇ ಅಲ್ಲದೆ ಸರ್ಕಾರದ ಒಳಗೂ ಕೂಡ ಕೆಲಸಗಳಾಗ್ತವೆ. ನನ್ನ ಕೊನೆಯ ಪ್ರಶ್ನೆ ಏನಂದ್ರೆ, ಒಂದು ಫ್ರೀಡಮ್ ಆಫ್ ಸ್ಪೀಚ್, ಅಭಿವ್ಯಕ್ತಿ ಸ್ವಾತಂತ್ರ್ಯನ ಮತ್ತು ಜನರ ಭಾವನೆಗಳನ್ನ, ಇದೆರಡಕ್ಕೂ ಕೂಡ ತುಂಬಾ ವ್ಯತ್ಯಾಸಗಳು ಉಂಟಾಗುತ್ತೆ. ಒಂದ್ ರೀತಿ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಹೇಳಿ ನಮ್ಗೆ ಹೇಗ್ ಬೇಕೋ ಹಾಗೆ ಮಾತಾಡೋದಕ್ಕಾಗೋದಿಲ್ಲ, ನಮ್ಗೆ ಹೇಗ್ ಬೇಕೋ ಹಾಗೆ ಪೋಸ್ಟ್ ಮಾಡೋದಕ್ಕಾಗೋದಿಲ್ಲ ಅಂದ್ರೆ, ಮತ್ತೊಂದು ಕಡೆ ಆ ಪೋಸ್ಟ್ ನಲ್ಲೂ ಕೂಡ ಕೆಲವೊಂದು ಭಾವನೆಗಳು ತುಂಬಿರುತ್ತೆ ಅನ್ನುವಂತ ಪ್ರಶ್ನೆ. ಇದೆರಡರ ನಡುವೆ ಒಂದ್ ರೀತಿ ಚೇತನ್ ಅಹಿಂಸಾ ಅವರು ಹಾಕುವಂತ ಪೋಸ್ಟ್ಗಳು ಜನರ ಭಾವನೆಗೆ ಧಕ್ಕೆ ತರುವಂತದ್ದು ಅಥವಾ ಜನರಿಗೆ ಹಿರಿಸು ಮುರುಸು ಮಾಡುವಂತಹ ವಿಚಾರಗಳು ಇರುತ್ತೆ ಅನ್ನುವಂತ ಕೆಲವೊಂದು ಕಾಮೆಂಟ್ಸ್ ಗಳನ್ನ ನೋಡ್ತಾ ಇದೆ. ಯಾಕೆ ಬೇಕಿತ್ತು ಚೇತನ್ ಅವ್ರಿಗೆ ಈ ಉಸಾಬರಿ ಅನ್ನುವಂತ ಒಂದು ಪ್ರಶ್ನೆ ಕೂಡ ನೋಡಿದೀನಿ. ಸೊ ಏನಿಗೆ ಬೇಕಿತ್ತು ಇದು ನಿಮ್ಗೆ? ಪಲ್ಲವಿ ಅವರೇ, ಸಮಾಜನ ಉತ್ತಮಗೊಳಿಸ್ಬೇಕು, ಉತ್ತಮ ರೀತಿ ಕಟ್ಟಬೇಕು ಅಂದ್ರೆ ನಮಗೆ ಸಮಟೈಮ್ಸ್ ದೆಲ್ ಬಿ ಟ್ರಿಕಿ ಕ್ವೆಶನ್ಸ್ ಬರ್ತವೆ, ಟ್ರಿಕಿ ಇಶ್ಯೂಸ್ ಬರ್ತವೆ, ಭಾವನೆಗಳಿಗೆ ಒಂದ್ ರೀತಿ ನೋವುಂಟಾಗೋ ವಿಚಾರಗಳು ಬರ್ತವೆ. ಯಾಕಂದ್ರೆ ನಾವ್ ಏನೇನೋ ನಂಬ್ಕೊಂಡ್ ಬಂದಿರ್ತೀವಿ. ನಾವೊಂದು, ನನಗೆ ಇವಾಗ 43, ನಾವೊಂದು 40 ವರ್ಷ, 20 ವರ್ಷ, 25, 50 ವರ್ಷ, ಇಷ್ಟು ಇದು ಸತ್ಯ ಅಂತ ನಂಬ್ಕೊಂಡ್ ಬಂದಿರ್ತೀವಿ. ಈ ಸತ್ಯ ಅಲ್ಲ, ನಾವು ಬೇರೆ ತರ ನೋಡ್ಬೇಕು ಅಂದಾಗ ಎಷ್ಟೋ ಸಲಿ ನಮಗೆ ಈಗೋಗೆ ಎಫೆಕ್ಟ್ ಆಗ್ಬೋದು, ನಮಗೆ ಭಾವನೆಗಳಿಗೆ ಎಫೆಕ್ಟ್ ಆಗ್ಬೋದು, ನಮಗೆ ನಾವು ಅನ್ಕೊಂಡಿರೋದು ಸತ್ಯ ಅಲ್ಲ, ಅದರಲ್ಲಿ ಇನ್ನೂ ಒಂದ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ ಅಂದಾಗ ನಮ್ಗೆ ಇಂಟೆಲೆಕ್ಚುಯಲ್ ಆಗಿ ಥಾಟ್ ಪ್ರೊವೋಕಿಂಗ್ ಆಗ್ಬೋದು. ಬಹುತೇಕರು ಏನ್ ಮಾಡ್ತಾರೆ ಗೊತ್ತಾ ಪಲ್ಲವಿ ಅವರೇ, ಹೊಸ ಆಲೋಚನೆ ಬಂದಾಗ ಮೆಲ್ಕಾಗ್ತಾರೆ, ಯೋಚನೆ ಮಾಡ್ತಾರೆ, ಹಿಂಗೆ ಇವನೇನೋ ಹೇಳ್ತಾ ಇದ್ದಾನೆ, ಇದನ್ನ ನೋಡೋಣ, ಇದು ಸತ್ಯ ಇರ್ಬೋದು ಅಂತ ಥಿಂಕ್ ಮಾಡ್ತಾರೆ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ಒಂದ್ ರೀತಿ ಅಗ್ರೆಸಿವ್ ಆಗ್ಬಿಡ್ತಾರೆ. ಅವ್ರಿಗೆ ಇದನ್ನ ಯಾವ್ದೇ ಕಾರಣಕ್ಕೂ ಸಹಿಸಕ್ ಆಗಲ್ಲ, ನೀನ್ ಯಾರು, ನೀನೆಂತವನು, ಹಿಂಗೆ ಅಂತ ಪರ್ಸನಲ್ ಅಟ್ಯಾಕ್ ಮಾಡ್ತಾರೆ. ಬಟ್ ದ ಓವರ್ವೆಲ್ಮಿಂಗ್ ಡೆಮಾಕ್ರಸಿ ಇಸ್ ವೆರಿ ಅವೇರ್ ಡೆಮಾಕ್ರಸಿ. ಭಾರತದ ಹೇಳ್ತೀನಿ ಪಲ್ಲವಿ ಅವರೇ, ಥಿಯರಿನ ಅಷ್ಟೇ ಅಲ್ಲ, ಪ್ರಾಕ್ಟಿಕಲ್ ಆಗು ಕೂಡ ನಾವು ಪ್ರಪಂಚದಲ್ಲೇ ಉತ್ತಮ ದೇಶ ಆಗಿ ಉತ್ತಮ ಡೆಮಾಕ್ರಸಿ ಆಗಿ ಕಟ್ಟಬಲ್ಲೆ ನಾವಲ್ಲ. ಬಟ್ ದರ್ ಹ್ಯಾಸ್ ಟು ಬಿ ಅಕ್ಸೆಪ್ಟೆನ್ಸ್ ಆಫ್ ಡಿಫರಿಂಗ್ ವ್ಯೂಸ್. ಬೇರೆಯವ್ರ ವಾದಗಳನ್ನ, ಬೇರೆಯವ್ರ ವಿಚಾರಗಳನ್ನ ನೀವು ಒಪ್ಪದೇ ಇದ್ರು ನೀವು ಸಹಿಸ್ಕೊಳ್ಳೋ ಮನಸ್ಥಿತಿ ನಾವು ಡೆವಲಪ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಡೆಮಾಕ್ರಸಿ ವಿಲ್ ನಾಟ್ ವಿತ್ ಸ್ಟ್ಯಾಂಡ್ ದ್ಯಾಟ್ ಮಚ್. ಓನ್ಲಿ ದ ಪವರ್ಫುಲ್ ಅವ್ರ ರೀತಿಯಲ್ಲಿ ಅವ್ರಿಗೇನ್ ಒಪ್ಪಿಗೆ ಇದೆಯೋ, ಅವ್ರ ಲಾಭಕ್ಕೆ ಏನಾಗುತ್ತೋ ಅಷ್ಟಕ್ಕೆ ಸೀಮಿತ ಆಗುತ್ತೆ. ಬೇರೆ ಇನ್ಯಾರು ಮಾತಾಡಿದ್ರೆ ಅವ್ರ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಾ ಇದ್ದಾರೆ. ಹಂಗ್ ಮಾಡಕ್ ಡೆಮಾಕ್ರಸಿ ಹ್ಯಾಸ್ ಟು ಗ್ರೋ ಅಂಡ್ ಎವ್ರಿಬಡಿ ಇಸ್ ಕಂಫರ್ಟಬಲಿ. ನೋಡಪ್ಪ, ನನಗೆ ಇದು ಅನ್ಸುತ್ತೆ, ನಾನು ಯಾವ ಅವಾಚ್ಯ ಶಬ್ದ ಬಳಸೋದಲ್ಲ, ಯಾರ ಬಗ್ಗೆನೂ ಒಂದು ಜಾತಿ ನಿಂದನೆ ಅಥವಾ ಯಾವ ಅವಹೇಳನ ಮಾಡೋದಲ್ಲ, ಅಥವಾ ಲಿಂಗ ನಿಂದನೆ ಈ ರೀತಿ ಯಾವ್ದು ಮಾಡೋದಲ್ಲ. ನಮಗೆ ನೋಡಿ ಈ ರೀತಿ ಈ ವಿಚಾರ ಹಿಂಗ್ ನೋಡ್ಬೇಕು ಅಂತ ಹೇಳಿದಾಗ, ಅಟ್ ಲೀಸ್ಟ್ ಈವನ್ ಇಫ್ ಯು ಡೋಂಟ್ ಅಗ್ರಿ ವಿತ್ ದಿ ಐಡಿಯಾ,
ಅದರ ಎಕ್ಸಿಸ್ಟೆನ್ಸ್, ಐ ಹ್ಯಾವ್ ದ ರೈಟ್, ಅವ್ರು ಹೇಳ್ತಾರೆ ವಾಟ್ ದ ರೈಟ್, ಐ ವಿಲ್ ಡಿಫೆಂಡ್ ಯುವರ್ ರೈಟ್ ಟು ಸ್ಪೀಕ್. ಅಂದ್ರೆ ನಿನ್ನ ವಿಚಾರ ನಾನು ಒಪ್ತಾ ಇದ್ರು ಕೂಡ ನೀನ್ ಮಾತಾಡೋ ಹಕ್ಕನ್ನ ನಾನು ಎತ್ತಿ ಹಿಡಿತೀನಿ ಅನ್ನೋದೇ ನಿಜವಾದ ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಿಜವಾದ ಗಟ್ಟಿಯಾದ ಪ್ರಜಾಪ್ರಭುತ್ವ. ಸೊ ದ್ಯಾಟ್ ಆರ್ಟಿಕಲ್ 19 ನಲ್ಲಿದೆ, ಅದನ್ನ ನಾವು ಎತ್ತಿ ಹಿಡಿಲೇಬೇಕು. ಸೊ ಇಷ್ಟೊತ್ತು ನಮ್ ಜೊತೆಗೆ ಮುಕ್ತವಾಗಿ ಮಾತನಾಡಿದಕ್ಕೆ, ಕೆಲವೊಂದು ವಿಚಾರಗಳ ಬಗ್ಗೆ ನಾನ್ ಕೇಳಿದ ಪ್ರಶ್ನೆಗಳಿಗೆ ನೀವು ನೇರ ಆನ್ಸರ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪಲ್ಲವಿ, ಥ್ಯಾಂಕ್ ಯು. ನಮ್ಮ ಈ ಪತ್ರಿಕೋದ್ಯೋಗ ಸಮಾಜಕ್ಕೆ ಒಳಿತಾಗಿದೆ ಅಂತ ಭಾವಿಸಿದಲ್ಲಿ ಒಂದು ಸಣ್ಣ ದೇಣಿಗೆ ಮೂಲಕ ನೀವು ನಮ್ಮ ಬೆನ್ನನ್ನ ತರ್ತೀರಾ ಅಂತ ಭಾವಿಸಿದೀವಿ. ಡಿಸ್ಕ್ರಿಪ್ಷನ್ ಕೊನೆಯಲ್ಲಿ ಒಂದು QR ಕೋಡ್ ಅನ್ನ ಸಬ್ಮಿಟ್ ಮಾಡಿದೀವಿ. ಅದನ್ನ ಸ್ಕ್ಯಾನ್ ಮಾಡೋ ಮೂಲಕ ನೀವು ನಮಗೆ ದೇಣಿಗೆಯನ್ನು ಅರ್ಪಿಸಬಹುದು. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.